ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಉಗ್ರ ಪೋಷಕನಿಗೆ ಭಾರತ ಕೌಂಟರ್ ಅಟ್ಯಾಕ್. ಪಾಕ್ನ 3 ಫೈಟರ್ ಜೆಟ್ಗಳು ಉಡಿ. ಆಕಾಶ್ ಏರ್ ಡಿಫೆನ್ಸ್ ರಣಾರ್ಭಟಕ್ಕೆ ಎಲ್ಲವೂ ಖಲಾಸ್. ಶತ್ರುರಾಷ್ಟ್ರದ ವಾಯುನೆಲೆಗಳು ಛಿದ್ರ. ಮಹತ್ವದ ಜಂಟಿ ಸುದ್ದಿಗೋಷ್ಠಿಗೆ ಕೌಂಟ್ ಡೌನ್. ಆಪರೇಷನ್ ಸಿಂಧೂರ ಕುರಿತು ಪಿನ್ ಟು ಪಿನ್ ಮಾಹಿತಿ ಸಿಗತ್ತೆ. ಫಿರೋಜ್ಪುರದಲ್ಲಿ ಪಾಕ್ ನುಸುಳುಕೋರನ ಹತ್ಯೆ. BSF ಆಪರೇಷನ್ ಸಕ್ಸಸ್. ನಿನ್ನೆ 7 ಮಂದಿಯನ್ನ ಹೊಡೆದುರುಳಿಸಿದ್ದ ಯೋಧರು. ಭಾರತದ ಮಾರಕ ದಾಳಿಗೆ ಪತ್ರಗುಟ್ಟಿದ ಪಾಕಿಸ್ತಾನ್. NCA ಅಧಿಕಾರಿಗಳ ಸಭೆ ಕರೆದ ಪಾಕ್ ಪ್ರಧಾನಿ. ಮತ್ತೊಂದು ದುಷ್ಟ ಬುದ್ಧಿ ತೋರಿಸುತ್ತಾ ಉಗ್ರ ಪೋಷಕ ರಾಷ್ಟ್ರ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನ ಕುನ್ನಿ ಬುದ್ಧಿ ಪ್ರದರ್ಶನ. ನಾಗರಿಕರ ಮನೆಗಳ ಮೇಲೆ ಶೆಲ್ ಅಟ್ಯಾಕ್. ಓರ್ವನಿಗೆ ಗಾಯ, ಆಸ್ಪತ್ರೆಗೆ ದಾಖಲು. मिट्टी में मिलाने का समय आ गया है. ಪಾಕಿಸ್ತಾನದ ಹಲವು ಡ್ರೋನ್ಗಳನ್ನು ಹೊಡೆದಾಕಿದ್ದೇವೆ. ಭಾರತ ಸೇನೆಯಿಂದ ಅಧಿಕೃತ ಹೇಳಿಕೆ ಬಿಡುಗಡೆ. ಪಾಕಿಸ್ತಾನದ ಮತ್ತಷ್ಟು ಉದ್ವಿಗ್ನಗೊಳಿಸುವ ಯತ್ನ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಯತ್ನ. ಇತ್ತೀಚಿನ ಮಾಹಿತಿ ಪ್ರಕಾರ ಅವರ ಖಂಡಾಂತರ ಕ್ಷಿಪಣಿ ಶಾಹೀನ್ ಅನ್ನು ಕೂಡ ಅವರು ಉಪಯೋಗ ಮಾಡಿದ್ರು. ಅದನ್ನು ಕೂಡ ಹೊಡೆದುರುಳಿಸಿದೆ ಆಕಾಶ್. ಭಾರತದ ನಾಗರಿಕರನ್ನ ಟಾರ್ಗೆಟ್ ಮಾಡಿದ ಪಾಕಿಸ್ತಾನ. ಇದು ಕಂಪ್ಲೀಟ್ ಆಗಿ ಒಂದು ಯುದ್ಧಕ್ಕೆ ಆಹ್ವಾನ. ಪಾಕ್ನ ದುಸ್ಸಾಹಸ ಸಹಿಸಲಾಗದು ಅಂತ ಹೇಳಿ ಸೇನೆ ವಾರ್ನಿಂಗ್ ಕೊಟ್ಟಿದೆ. ಯಾಕಂದರೆ ಮೊನ್ನೆ ಅಷ್ಟೇ ಪೂಂಚ್ನಲ್ಲಿ 14 ಜನರನ್ನ ಬಲಿ ತೆಗೆದುಕೊಂಡಿತ್ತು. ನೋಡಿ ಯಾವ ಥರ ಬರ್ತಾ ಇದೆ ಕೆಲವು ಕ್ಷಿಪಣಿಗಳು, ಫೈಟರ್ ಜೆಟ್ಗಳು. ಇವತ್ತು ಬೆಳಗ್ಗೆ ರಕ್ಷಣಾ ಇಲಾಖೆಯ ಪತ್ರಿಕಾಗೋಷ್ಠಿ ಇರುತ್ತೆ, ವಿದೇಶಾಂಗ ಇಲಾಖೆಯ ಜೊತೆಗೆ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಫೈಟರ್ ಜೆಟ್ಗಳು. ಮತ್ತೊಮ್ಮೆ ನಿಮ್ಮ ಗಮನಕ್ಕೆ S-400 ನಮ್ಮ ಬಳಿ ಇದೆ. 40,000 ಕೋಟಿ ಕೊಟ್ಟು ತರಿಸಿರುವಂಥದ್ದು ರಷ್ಯಾದಿಂದ. ರಷ್ಯಾ ನಮ್ಮ ಅತ್ಯುತ್ತಮ ಫ್ರೆಂಡ್ ಯಾವತ್ತೂ ಕೂಡ. ಆದರೆ ಅದರ ಬಳಕೆ ಇನ್ನೂ ಕೂಡ ಆಗಿಲ್ಲ ವೀಕ್ಷಕರೇ, ನಿಮ್ಮ ಗಮನಕ್ಕೆ. ಮತ್ತೊಂದು ಕಡೆ ಡ್ರೋನ್ ಪಾಕಿಸ್ತಾನದ ಸಂಸತ್ನಲ್ಲಿ ರಕ್ಷಣಾ ಸಚಿವರೊಂದು ಕ್ಲಾರಿಟಿ ಕೊಡ್ತಾ ಇದ್ರು. ಭಾಳ ಚೆನ್ನಾಗಿದೆ ಅವರ ಕ್ಲಾರಿಟಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಸೇನೆ ಬಿಗ್ ಆಪರೇಷನ್. ಭಾರತದ ಮಾರಕ ದಾಳಿಗೆ ಪತ್ರಗೊಟ್ಟಿದ ಪಾಕಿಸ್ತಾನ. ಸೇನೆಯ ಪ್ರತ್ಯುತ್ತರಕ್ಕೆ ಬೆಚ್ಚಿ ಬಿದ್ದ ಶತ್ರು ರಾಷ್ಟ್ರ. ಆಮೇಲೆ ಅಲ್ಲಿಯ ಜನರಿಗೆ ಇದೆಲ್ಲ ಕಾಮನ್. ಅವ್ರಿಗೊಂಥರ ಪಟಾಕಿ ಥರ ಆಗೋಗ್ಬಿಟ್ಟಿದೆ. ಅಂದರೆ ರೆಸಿಸ್ಟೆನ್ಸ್ ಪವರ್ ಅಂತ ಕರಿತೀವಿ ನಾವು ಇದನ್ನು. ಇಂಥದ್ದು 1000 ಬಾರಿ ನೋಡಿರ್ತಾರೆ. ಆಮೇಲೆ ಉತ್ತರ ಭಾರತ ಅತಿ ಹೆಚ್ಚು ಬಾರಿ ಈ ಹಿಂದೆ ಕೂಡ, ಸಾವಿರಾರು ವರ್ಷಗಳ ಹಿಂದೆ ಕೂಡ ಅತಿ ಹೆಚ್ಚು ಬಾರಿ ದಾಳಿಗೆ ಈಡಾದಂಥ ರಾಜ್ಯಗಳವೆಲ್ಲ, ಮೊಘಲರ ಕಾಲದಿಂದ ಎಲ್ಲ. ಪಾಕಿಸ್ತಾನ, ಪಂಜಾಬ್ನ ಅಟ್ಯಾಕ್ಗಳು ಇದೆಲ್ಲ ಮಾಮೂಲಾಗಿದೆ ಅವರಿಗೆ. ಆ ಲೆಕ್ಕದಲ್ಲಿ ದಕ್ಷಿಣ ಭಾರತೀಯರು ಸ್ವಲ್ಪ ಸೇಫ್.
ಉಧಂಪುರ್ನಲ್ಲಿ ಪಾಕ್ ಡ್ರೋನ್ ಅವಶೇಷ ಪತ್ತೆ. ಪಂಜಾಬ್ ಪ್ರಾಂತ್ಯದಲ್ಲಿ ಯೋಧರ ರಣಬೇಟೆ. ನೋಡಿ, ಇದು ಉಧಂಪುರ್ನಲ್ಲಿ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು S-400 ಹೇಳಿದೆ. ಆಕಾಶ್ ಇದೆ ನಮ್ಮ ಬಳಿ. ಫಸ್ಟಿಗೆ ಕ್ಷಿಪಣಿಗಳನ್ನು ಹಾರಿಸಿದಾಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ IFF ಅಂದರೆ ಐಡೆಂಟಿಫೈ ಫ್ರೆಂಡ್ ಆರ್ ಫೋ ಅಂತಂದ್ಬಿಟ್ಟು, ಯಾರು ನಮ್ಮವರ ಅವರ ಥಿಂಕ್ ಮಾಡುತ್ತೆ. ಆ ನಂತರ ಎಲೆಕ್ಟ್ರಾನಿಕ್ ಸಿಗ್ನೇಚರನ್ನು ಗೇಜ್ ಮಾಡುತ್ತೆ. ನಮ್ಮ ಎಲೆಕ್ಟ್ರಾನಿಕ್ ಸಿಗ್ನೇಚರ್, ಅದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ, ಇದು ನಮ್ಮದು ಅಂತೇಳಿ. ಯಾವುದೇ ಬೇರೆ ಬಂದರೂ ಕೂಡ, ಬೇರೆ ದೇಶದ್ದೇ ಆಗಿದ್ದರೂ ಕೂಡ ಹೊಡೆದಾಕತ್ತೆ. ಪಕ್ಕದ ಮಿಸೈಲ್ಗೆ ಫೀಡ್ ಮಾಡುತ್ತೆ, ಹೊಡಿ ಅದನ್ನು ಅಂತೇಳಿ. ಯಾವ ರೇಂಜಲ್ಲಿ ಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಅದನ್ನು ಹೊಡೆದೋಗುತ್ತೆ. ನೌಕಾಪಡೆ, ವಾಯುಪಡೆ, ಸೇನೆಯ ಮುಖ್ಯಸ್ಥರು ಆಗಮನ. ಮೀಟಿಂಗ್. ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಕ್ಷಣಾ ಸಚಿವಾಲಯಕ್ಕೆ ಆಗಮಿಸಿದ 3 ಪಡೆಗಳ ಮುಖ್ಯಸ್ಥರು, ನೌಕಾಪಡೆ, ವಾಯುಪಡೆ, ಸೇನೆಯ ಮುಖ್ಯಸ್ಥರು ಆಗಮಿಸಿದ್ದಾರೆ. ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ರಂಜಿತ್ ಇವತ್ತು ಇದರ ಬಗ್ಗೆ ಓವರ್ ಆಲ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಂಜಿತ್, ಈಗ ಬೆಳಗ್ಗೆ 9 ಗಂಟೆ ಟೈಮ್, ಇಡೀ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಇವತ್ತಿನ ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಏನೆಲ್ಲ ಆಯಿತು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ಬೋದು. ಜಯಪ್ರಕಾಶ್ ಶೆಟ್ರೆ, ಗುಡ್ ಮಾರ್ನಿಂಗ್. ಜಯಪ್ರಕಾಶ್ ಶೆಟ್ರೆ, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಿನ್ನೆ ರಾತ್ರಿ 2 ಗಂಟೆಯವರೆಗೂ ಕೂಡ ನಾವು ನಿರಂತರವಾಗಿ ಇಲ್ಲಿನ ಚಿತ್ರಣದ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಜಯಪ್ರಕಾಶ್ ಶೆಟ್ರೆ, ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ಸೇನೆಯ ಕಾರ್ಯಾಚರಣೆ ನಿರಂತರವಾಗಿತ್ತು. ಎಲ್ಲ ಕಡೆಗಳಲ್ಲೂ ಕೂಡ ಬ್ಲ್ಯಾಕ್ಔಟ್ ಅನ್ನ ಮಾಡಿದ್ರು. ನಿರಂತರ ಭಾರತದ ದಾಳಿ ಮತ್ತೆ ಪಾಕಿಸ್ತಾನದ ನಿರಂತರ ದಾಳಿ, ಅದು ಪಾಕಿಸ್ತಾನ ಪಠಾನ್ಕೋಟ್ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಆ ಸಮಯದಲ್ಲಿ ಭಾರತ ಬೆಳಗಿನ ಜಾವದ ಸುಮಾರಿಗೆ ಪಾಕಿಸ್ತಾನದ ಕೆಲವು ವಾಯು ನೆಲೆಗಳನ್ನು ಧ್ವಂಸ ಮಾಡಿ ಹಾಕ್ತು. ಸುಮಾರು 6 ಕಡೆಗಳಲ್ಲಿ ಭಾರತದ ಸೇನೆ ದಾಳಿ. ಆ ದಾಳಿಯಲ್ಲಿ ಸುಮಾರು 3 ವಾಯುಸೇನೆಯ ನೆಲೆಗಳು ಪಾಕಿಸ್ತಾನದ್ದು ಧ್ವಂಸವಾಯಿತು. ಅದರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿದ್ದಂಥ ಪಾಕಿಸ್ತಾನ ಎಲ್ಲವನ್ನು ಕೂಡ ಭಾರತದ ದಾಳಿಯಲ್ಲಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಂಪೂರ್ಣ ಸರ್ವನಾಶ ಆಯಿತು. ಈ ಆಪರೇಷನ್ ಅಲ್ಲಿ ಆಕಾಶ್, ಭಾರತವೇ ತಯಾರು ಮಾಡಿರುವಂಥ ಆಕಾಶ್ ವೆಪನ್ ಅನ್ನ, ಶಸ್ತ್ರಾಸ್ತ್ರವನ್ನು ಬಳಸಿತ್ತು ಭಾರತ. ಅದರಲ್ಲಿ ಯಶಸ್ಸು ಕಂಡಿತ್ತು. ಸುಮಾರು 3 ಪಾಕಿಸ್ತಾನದ ವಾಯುನೆಲೆಗಳು ಧ್ವಂಸ ಆಯಿತು. ಒಂದು ವಿಚಾರ ಮತ್ತೆ ನಮಗೆ ಆತಂಕ ಇತ್ತು, ಭಾರತದ ಕೆಲವು ಪ್ರಮುಖ ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು. ಮತ್ತೆ ಶ್ರೀನಗರದ ಆರ್ಮಿ ಹೆಡ್ ಕ್ವಾರ್ಟರ್ ಇವರ ಟಾರ್ಗೆಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಗುಪ್ತಚರ ಮಾಹಿತಿಯೂ ಕೂಡ ಭಾರತಕ್ಕೆ ಇತ್ತು. ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೆಲ್ಲವೂ ಕೂಡ ಕಣ್ಣಿಡಲಾಗಿತ್ತು. ಎಕ್ಸಾಕ್ಟ್ ನಾವು 4:15 ಸುಮಾರಿಗೆ ನಾವು ಲೈವ್ನಲ್ಲಿ ಇದ್ವಿ. ಜಯಪ್ರಕಾಶ್ ಶೆಟ್ರೆ, 2 ಗಂಟೆವರೆಗೂ ಕೂಡ ಲೈವ್ ಮುಗಿಸಿ ಆನಂತರ 4:15 ಎಕ್ಸಾಕ್ಟ್ 4:15 ನಾವು ಸಂಪೂರ್ಣ ಚಿತ್ರಣವನ್ನು ತೋರಿಸೋದಕ್ಕೆ ಲೈವ್ನಲ್ಲಿ ಇದ್ವಿ ನಾವು. ಆಗ 4:15 ನಿರಂತರ ಭಾರತದ ದಾಳಿ, ಪಾಕಿಸ್ತಾನ ಏನೀಗ ಏರ್ಪೋರ್ಟ್ ಅನ್ನ, ಪಠಾನ್ಕೋಟ್ ಏರ್ಪೋರ್ಟ್ ಮತ್ತೆ ಪಂಜಾಬ್ ಸೇರಿದಂತೆ ಕೆಲವು ಕಡೆಗಳಲ್ಲಿ ದಾಳಿ ಮಾಡಿದಾಗ ಪಾಕಿಸ್ತಾನದ ಒಂದು ಪ್ರತಿರೋಧ ಹೆಂಗಿತ್ತು ಅಂತ ಕೇಳಿದ್ರೆ, ಭಾರತದ ಮೇಲೆ ಮಿಸೈಲ್ ಮತ್ತು ಸುಮಾರು 100 ಡ್ರೋನ್ಗಳು, ಆ ಡ್ರೋನ್ ಸುಮಾರು 5ರಿಂದ 10 kg ಈ ಸ್ಫೋಟಕವನ್ನು ಹೊತ್ಕೊಂಡು ಬಂದಂಥ ಅತ್ಯಾಧುನಿಕ ಡ್ರೋನ್ಗಳು ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಕೆಲವು ಭಾರತದ ಸೂಕ್ಷ್ಮ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡ್ತು. ಪಂಜಾಬ್ನಲ್ಲಿ ಇಡೀ ಒಂದು ಫ್ಯಾಮಿಲಿ 3 ಜನ ಗಂಭೀರವಾಗಿ ಗಾಯಗೊಂಡ್ರು. ನಾಗರಿಕರು ಇವರ ಟಾರ್ಗೆಟ್ ಆಗಿತ್ತು. ಅದಾದ ನಂತರ ಭಾರತವೂ ಕೂಡ ದಾಳಿ ಮಾಡ್ತು. ಅದಾದ ನಂತರ ನೆಕ್ಸ್ಟ್ ಆಗಿದ್ದು ಎಲ್ಲಿ ಕಾಶ್ಮೀರದ ಸೇಫೆಸ್ಟ್ ಜಾಗ ಅಂತೇಳಿ ಅನ್ಕೊಂಡಿದ್ರು ಶ್ರೀನಗರ. ಆ ಶ್ರೀನಗರದಲ್ಲಿ ಸೇನಾ ಹೆಡ್ ಕ್ವಾರ್ಟರ್ಸ್ಗಳೆಲ್ಲ ಇದ್ದು, ಸೇನಾ ಹೆಲಿಪ್ಯಾಡ್ ಕೂಡ ಅಲ್ಲೇ ಇತ್ತು. ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಜಾಸ್ತಿ ಇರೋದಲ್ಲೇ. ಈಗ ಒಂದೇ ನಿಮಿಷ ಬಂದೆ. ಈಗ ಬರ್ತಾ ಇರುವಂತ ಒಂದು ದೃಶ್ಯಾವಳಿ ನೋಡಿ, ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂತ ದೃಶ್ಯಾವಳಿ ಇದು. ಈ ಕ್ಷಣದ ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂಥ ರಾವಲ್ಪಿಂಡಿ, ಪಾಕಿಸ್ತಾನದ ರಾವಲ್ಪಿಂಡಿ ಇಲ್ಲಿ ಸೇನಾ ನೆಲೆಗಳು ಕೂಡ ಇದೆ. ರಾವಲ್ಪಿಂಡಿ ಏರ್ ಬೇಸ್ ಮೇಲೆ
ಅಟ್ಯಾಕ್ ಆಗಿದೆ. ರಾವಲ್ಪಿಂಡಿ ಮೇಲೆ ಆಗಿದೆ, ಕರಾಚಿ ಮೇಲೆ ಕೂಡ ಆಗಿದೆ. ರಾವಲ್ಪಿಂಡಿ ಮೇಲೆ ಆಗಿರೋದನ್ನು ಇಮ್ರಾನ್ ಖಾನ್ ಅವರ ಸಹೋದರಿಯೇ ಖಚಿತಪಡಿಸಿದರು. ಆಮೇಲೆ ಅಲ್ಲಿ ರಕ್ಷಣಾ ಸಚಿವರು ಹೇಳ್ತಾ ಇದ್ರು, ಯಾಕೆ ಸರ್ ನಿಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ವಾ ಅಂತಂದರೆ, ಇಲ್ಲ ಅವರೇನೋ ಡ್ರೋನ್ ಕಳಿಸ್ಬಿಟ್ಟು ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲಿಟ್ಟಿದ್ದೀವಿ ಅಂತ ಚೆಕ್ ಮಾಡ್ತಾ ಇದ್ದಾರೆ, ನಾವು ಓಪನ್ ಮಾಡಲಿಲ್ಲ, ಅವ್ರು ಬಂದು ಹೊಡೆದೋದ್ರು ಪರವಾಗಿಲ್ಲ, ನಮ್ಮದು ಗೊತ್ತಾಗಿಲ್ಲ ನೋಡಿ ಎಲ್ಲಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರು. ಆಪರೇಷನ್ ಸಿಂಧೂರ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪೂರ್ಣ ಪ್ರಮಾಣದ ಯುದ್ಧ ಈಗಲೂ ಕೂಡ ಶುರುವಾಗಿಲ್ಲ. ಇದೆಲ್ಲವೂ ಕೂಡ ನೆಟ್ ಪ್ರಾಕ್ಟೀಸ್. ಇದೆಲ್ಲವೂ ಕೂಡ ಕ್ರಿಕೆಟ್ ಆರಂಭಕ್ಕೆ ಮೊದಲು ಪ್ರಾಕ್ಟೀಸ್ ಮಾಡ್ತಾರಲ್ವ ಆ ಥರ. ಇದೆಲ್ಲವೂ ಕೂಡ ಈ ಜಿಮ್ಗೆ ಹೋಗೋದಕ್ಕಿಂತ ಮೊದಲು ವಾರ್ಮಿಂಗ್ ಎಕ್ಸಸೈಸ್ ಅಂತ ಮಾಡ್ತಾರಲ್ಲ ಅದು ಆ ಥರ. ಭಾಳ ಸಣ್ಣ ಪುಟ್ಟ ಅಂದರೆ ಡ್ರೋನು, ಸಣ್ಣ ಸಣ್ಣ ಕ್ಷಿಪಣಿ, ಇದನ್ನು ಮಾತ್ರ ಖಂಡಾಂತರ ಕ್ಷಿಪಣಿ ಒಂದು ಶಾಹೀನ್ ಬಂತು ಅಂತ ಹೇಳ್ತಾರೆ. ಸೇನೆ ಹೇಳಬೇಕು ಶಾಹೀನ್ ಹೌದಾ ಅಲ್ವಾ ಅಂಥೇಳಿ. ಆದರೆ ಫೈಟರ್ ಜೆಟ್ಗಳನ್ನು 4-5 ಫೈಟರ್ ಜೆಟ್ಗಳನ್ನು ಹೊಡೆದುರುಳಿಸಿದ್ದೀವಿ. F-16 ಹೊಡೆದುರುಳಿಸಿರೋದು ಸಾಮಾನ್ಯ ಮಾತಲ್ಲ. ಆಮೇಲೆ HF-17 ಚೈನಾ ಮೇಡ್ ಯುದ್ಧ ವಿಮಾನಗಳನ್ನು ಕೂಡ ಹೊಡೆದುರುಳಿಸಿದೆ ಭಾರತ. ಅದು ಕೇವಲ ನಿನ್ನೆ ನಡೆದಂಥ 2 ಗಂಟೆಯಲ್ಲಿ ಇಂಥದ್ದಾಗಿತ್ತು. ಸೊ ಇವತ್ತಿನ ರಕ್ಷಣಾ ಸಚಿವರ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಆಮೇಲೆ ವೀಕ್ಷಕರೇ, ಒಮ್ಮೆ ಯುದ್ಧ ಡಿಕ್ಲೇರ್ಡ್ ಆದರೆ ಈ ಥರ ಕದ್ದು ಮುಚ್ಚಿ ಆಟಗಳು ನಡೆಯಲ್ಲ. ಏಕ್ ಮಾರ್ ದೋ ತುಕಡ, ಮಾರೋ ಮಾರು. ನೋಡಿ ರಾವಲ್ಪಿಂಡಿ, ಪಾಕಿಸ್ತಾನದ ರಾವಲ್ಪಿಂಡಿ ಏರ್ ಬೇಸ್ ಮೇಲೆ ನೋಡಿ ಸಿಂಧೂರದ ಕಲರು ರಾತ್ರಿಯಲ್ಲಿ, ನಿನ್ನೆ ರಾತ್ರಿ ಡೈರೆಕ್ಟ್ ಅಟ್ಯಾಕ್. ದೊಡ್ಡ ದೊಡ್ಡ ನಗರಗಳ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜಮ್ಮುವಿನಲ್ಲಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನಾವು ಅದನ್ನು ಉಡಿಸ್ ಮಾಡಿದ್ದೀವಿ. ಮತ್ತೊಂದು ಕಡೆ ನಾವು ಹೊಡೆದಿದ್ದೀವಿ ನೋಡಿ ರಾವಲ್ಪಿಂಡಿಯಲ್ಲಿ, ಅವ್ರಿಗೆ ಅದನ್ನೇನು ಮಾಡೋಕ್ಕಾಗಲಿಲ್ಲ. ದಾಳಿಯ ಬೇರೆ ಬೇರೆ ದೃಶ್ಯಾವಳಿಗಳು. ಆಮೇಲೆ ದಾಳಿ 2 ಅಲ್ಲಿ ಕಂಡು ಬರ್ತಾ ಇರೋದು ಶಾಹೀನ್ ಕ್ಷಿಪಣಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಕ್ಲಾರಿಟಿ ಸಿಗತ್ತೆ ಬಿಡಿ. ಈ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಅನೇಕ ಸುಳ್ಳು ಮಾಹಿತಿಗಳು ಕೂಡ ಹೋಗ್ತಾ ಇರುತ್ತೆ. ಆರಂಭದಲ್ಲಿ ಸ್ವಲ್ಪ ಎಲ್ಲರಿಗೂ ಆ ಕನ್ಫ್ಯೂಷನ್ ಆಗುತ್ತೆ. ಬಟ್ ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ನೆಟ್ವರ್ಕ್ ಲೇಟ್ ಆಗೋದಿಲ್ಲ, ಆದರೂ ಲೇಟೆಸ್ಟ್ ಕೊಡ್ತೀವಿ. ಖಂಡಿತವಾಗಲೂ ದಾರಿ ತಪ್ಪಿಸೋ ಪ್ರಯತ್ನ ನಾವು ಮಾಡೋದಿಲ್ಲ. ಒಂದು. ಎರಡನೇದಾಗಿ, ತುಂಬ ಜನರಿಗಿರುವ ಆತಂಕ, ನೀವು ಇಂಥ ಮಾಹಿತಿಗಳೆಲ್ಲ ಕೊಡೋದು ಸರಿನಾ? ಖಂಡಿತವಾಗ್ಲೂ ವೀಕ್ಷಕರೇ, ಯಾವುದೆಲ್ಲ ಸೇನೆ ಆನ್ ಏರ್ ಮಾಡಬಹುದು, ಟಿ ವಿಗಳಲ್ಲಿ ತೋರಿಸ್ಬೋದು ಅಂತ ಅವಕಾಶ ಮಾಡಿಕೊಟ್ಟದನ್ನು ಮಾತ್ರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಭಾರತದ ಏಟಿಗೆ ಬೆಚ್ಚಿಬಿದ್ದ ಪಾಕಿಸ್ತಾನ, ಚತುರಾಷ್ಟ್ರದ ನೌಟಂಕಿ ಆಟಕ್ಕೆ ಭಾರತ ಬ್ರೇಕ್. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ ವಿಲವಿಲ ಒದ್ದಾಡ್ತಾ ಇದೆ. ಏರ್ ಸ್ಟ್ರೈಕ್ಗೆ ಏರ್ ಬೇಸ್ಗಳು ಉಡೀಸಾಗಿದೆ. ರಾವಲ್ಪಿಂಡಿ ಏರ್ ಬೇಸ್ ಉಡೀಸ್, ವಿಮಾನ ಹಾರಾಟ ಸಂಪೂರ್ಣ ಬಂದ್. ಭಾರತೀಯ ಏಟಿಗೆ ಬೆಚ್ಚಿಬಿದ್ದ ಪಾಕಿಸ್ತಾನ ಈಗ ಅಲ್ಲಿದ್ದ ವಿದೇಶಿಯರೆಲ್ಲ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಯಾವುದೇ ವಿಮಾನಗಳ ಹಾರಾಟ ಇಲ್ಲ. ವಿಮಾನಗಳ ಹಾರಾಟ ಇದ್ದರೆ ಪಾಕಿಸ್ತಾನಿಗಳು ಏನು ಮಾಡ್ತಾರೆ ಅಂತಂದರೆ, ವಿಮಾನ ಹಾರಾಟಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ. ಯಾಕಂದರೆ ಬೇರೆ ಬೇರೆ ದೇಶದ ವಿಮಾನಗಳು ಬರಲಿ, ಬಂದುಬಿಟ್ಟು ಅದನ್ನು ಭಾರತ ಹೊಡೀಲಿ. ಆಗ ನಾವು ಇಂಟರ್ನ್ಯಾಷನಲ್ US ವಿದೇಶಾಂಗ ಕಾರ್ಯದರ್ಶಿಯಿಂದ ಪಾಕ್ಗೆ ಕರೆ, ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಕರೆ. ಆಸಿಮ್ ಮುನೀರ್, ಮುಲ್ಲಾ ಮುಸೀರ್, ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಮೊನ್ನೆ ಕೂಡ ಅವರು ಕರೆ ಮಾಡಿದರು. ಮಾರ್ಕೋ ರೂಬಿಯೋ ಕರೆ ಮಾಡಿದ್ದಾರೆ, ಮಾಹಿತಿಯನ್ನು ಕೇಳಿದ್ದಾರೆ ಮತ್ತು ನಾವು ಇದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇದು ನಿಮ್ಮಿಬ್ಬರ ತಲೆನೋವಪ್ಪ, ನಾವು ಬರೋದಿಲ್ಲ ಅಂತೇಳಿ ಅಮೆರಿಕ ಕೂಡ ಹೇಳಿದೆ. ಆಮೇಲೆ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತಿದೆ. ಆಮೇಲೆ ಅಮೆರಿಕ ಕೇಳಿದೆಯಂತೆ, ಪಹಲ್ಗಾಮಲ್ಲಿ ನೀವೇ ಶುರು ಮಾಡಿದ್ದು ಪ್ರೊಕ್ಸಿ ಅಂತಂದರೆ, ಈ ನೋಡಿ
ಸೇನೆ ಅಂಡ್ರಲ್ಲೇ ಅಲ್ಲಿ ಒಬ್ಬ ನಿನ್ನೆ ನೀವು ಗಮನಿಸಬೇಕು, ಪಾಕಿಸ್ತಾನದ ಸಚಿವ ಒಬ್ಬ ಹೇಳ್ತಾ ಇದ್ದ, ಈ ಜೈಷ್ ಎ ಮೊಹಮ್ಮದ್ ಆಮೇಲೆ ಲಷ್ಕರ್ ಎ ತಯ್ಯಬಾ ಇದರ ಅಂಡರ್ನಲ್ಲಿ ಬರುವಂಥ ಮದ್ರಾಸಾಗಳೇನಿದೆ ಅವರು ನಮ್ಮ ಸೆಕೆಂಡ್ ಲೈನ್ ರಕ್ಷಕರು ಅನ್ನೋ ರೀತಿಯಲ್ಲಿ, ಅಂದರೆ ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದು ಅರ್ಥನೇ ಆಗಲ್ಲ. ಅದು ಮದ್ರಾಸಾಗಳಲ್ಲಿ ಸೈನಿಕರಿಗೆ ಟ್ರೈನಿಂಗ್ ಹೆಂಗೆ ಕೊಡುತ್ತಾರೆ ಅಂದರೆ ಅವರಲ್ಲಿ ರೆಡಿ ಮಾಡ್ತಾ ಇರೋದು ಭಯೋತ್ಪಾದಕರು ಕಮ್ ಸೈನಿಕರ. ಆಮೇಲೆ ಅದೇ ಸೈನಿಕರನ್ನು ನಾಗರಿಕರ ವೇಷದಲ್ಲಿ ಕಳಿಸಿ ಅಟ್ಯಾಕ್ ಮಾಡಿಸ್ತಾರೆ. ನೋಡಿ, ಅದ್ಭುತವಾದ ಒಂದು ದೃಶ್ಯ ಬರ್ತಾ ಇದೆ ನೋಡಿ ಅಲ್ಲಿ. ನೋಡಿ ಹೆಂಗೆ ಹೊಡೆದಾಕ್ತಾ ಇದ್ದಾರೆ, ಅದನ್ನು ಹೊಡೆದಾಕಿದ್ರೆ ಅಂದ್ರೆ ಹೆಂಗಿದೆ. ರಂಜಿತ್ ಓವರಾಲ್ ಆಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್, ಭಾರತೀಯ ಸೇನೆ ಮತ್ತು ವಿದೇಶಾಂಗ ಇಲಾಖೆ, ನಾವು ನೋಡಿ 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 ಇದೊಂದು ಅದ್ಭುತ ದೃಶ್ಯ. ಇದು ಶಾಹಿನ್ನ ಪಳೆಯುಳಿಕೆ ಅಂತ ಹೇಳಲಾಗ್ತಾ ಇದೆ. ಶಾಹಿನ್ನ ದೊಡ್ಡ ಪಳೆಯುಳಿಕೆ ಅಂತ ಹೇಳ್ತಾರೆ ನೋಡಿ. ದೊಡ್ಡ ಒಡೆದು ಬಿಸಾಕಿದ್ದಾರೆ. ಅಶೋಕ್, ಆಕಾಶ್ ಹೊಡೆದುರುಳಿಸಿದೆ ಅಂತೇಳಿ, ಆಕಾಶ್ ಮಿಸೈಲ್ ಸಿಸ್ಟಮ್. ರಂಜಿತ್ ಬನ್ನಿ, ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ರಂಜಿತ್, ಎಸ್, ಓವರ್ ಟು ಯು. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ರೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಕಾಸಾ ಕಂಟೋನ್ಮೆಂಟ್ ಏರಿಯಾದಲ್ಲಿ 5 ಗಂಟೆಗೆ ಅಮೃತಸರದಲ್ಲಿ ಪಾಕಿಸ್ತಾನದ ಈ ಡ್ರೋನ್ಗಳನ್ನು ಹೊಡೆದು ಹಾಕ್ತಾರೆ. ಅದಾದ ನಂತರ ಭಾರತ ಸೇನೆ ತಕ್ಷಣಕ್ಕೆ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಸುಮಾರು ಪಾಕಿಸ್ತಾನದ 6 ಕಡೆಗಳಲ್ಲಿ ಸಂಪೂರ್ಣವಾಗಿ ಅಲ್ಲಿ ನಮ್ಮ ಆಕಾಶ ಕ್ಷಿಪಣಿ ಹೋಗಿ ಅಲ್ಲಿ ಧ್ವಂಸ ಮಾಡುತ್ತೆ. ರಾವಲ್ಪಿಂಡಿಯಲ್ಲಿದ್ದಂಥ ಪಾಕಿಸ್ತಾನದ ವಾಯುನೆಲೆಯನ್ನು ಧ್ವಂಸ ಮಾಡುತ್ತೆ. ಅದಾದ ನಂತರ ಪಾಕಿಸ್ತಾನ ಮಾಡೋದು ನೋಡಿ, ಶ್ರೀನಗರದಲ್ಲಿ ನಾವು ಎಕ್ಸ್ಪೆಕ್ಟ್ ಇದ್ದಂಗೆ ಶ್ರೀನಗರದ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು, ಆ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿ ಮಾಡುತ್ತೆ. ಮತ್ತು ಶ್ರೀನಗರದಲ್ಲಿ ಅತಿ ಹೆಚ್ಚಿನ ಪಂಡಿತರ ಕಾಲೋನಿಗಳಿದ್ದಾವೆ ಜಯಪ್ರಕಾಶ್ ಶೆಟ್ರೆ, ಅದರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಹೊರಡುತ್ತೆ. ನಾವು ಸರಿಯಾಗಿ ಸುಮಾರು 5:45 ಸಮಯ ನಾನು ಲೈವ್ ನೀಡ್ತಾ ಇದ್ದೆ. ನನ್ನ ಹಿಂದ್ಗಡೆ 3 ಬಾರಿ ಸ್ಫೋಟ ಆಗುತ್ತೆ. ನನ್ನ ಹಿಂದ್ಗಡೆ ಕೂಗಳತೆ ದೂರದಲ್ಲಿ 3 ಬಾರಿ ಸ್ಫೋಟ ಆಗುತ್ತೆ. ಅದು ಯಾವ ದಿಕ್ಕಿನಲ್ಲಿತ್ತು ಅಂತ ಕೇಳಿದರೆ ಈ ದಿಕ್ಕಿನಲ್ಲಿತ್ತು. ಈ ದಿಕ್ಕಿನಲ್ಲಿ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಇತ್ತು, ಅಲ್ಲಿ ಸ್ಫೋಟ ಆಗುತ್ತೆ. ಸ್ಫೋಟ ಆದ ತಕ್ಷಣ ನಾವು ಅದನ್ನ ತೋರಿಸ್ತೀವಿ. ಆ ಸಮಯದಲ್ಲಿ ಅಲ್ಲಿ ಬೆಂಕಿಯ ಜ್ವಾಲೆ ಮತ್ತೊಂದು ಎಲ್ಲವೂ ಕೂಡ ಸೈರನ್ ಮೊಳಗುತ್ತೆ, ಜನ ಓಡೋಗ್ತಾರೆ, ಹೊರಗಡೆ ಬಂದು ನೋಡ್ತಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆ ಕ್ಷಣಕ್ಕೆ ನಿರ್ಮಾಣ ಆಗುತ್ತೆ. ಆಗ ಏನಾಯಿತು ಅಂತೇಳಿ ವಿಚಾರ ಮಾಡಿದಾಗ ಅಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ 3 ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿ ಹಾಕುತ್ತೆ. 2 ಪೈಲಟ್ಗಳಿದ್ರು, ಅದರಲ್ಲಿ ಸೈನಿಕರದ್ದು ಪಾಕಿಸ್ತಾನದ ಸೈನಿಕರು, ಅವರನ್ನು ಈಗ ಹುಡುಕಾಟ ಮಾಡ್ತಾ ಇದ್ದಾರೆ. ಮೊನ್ನೆ F-16 ಭಾರತ ಸೇನೆ ಹೊಡೆದಾಕ್ದಾಗ, JF-17 ಹೊಡೆದಾಕ್ದಾಗ 2 ಸೆರೆ ಹಿಡಿದಿದ್ರು ಭಾರತೀಯ ಸೇನೆ. ಈಗ 2 ಹುಡುಕಾಟ ಮಾಡ್ತಾ ಇದ್ದಾರೆ. ಆ ನಂತರ ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿ ಅವರು ಗೊತ್ತಾಗಿದ್ದ ವಿಚಾರ ಅಂತ ಹೇಳಿದ್ರೆ, ಅವರು ಪಂಡಿತರ ಕಾಲೋನಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ರು, ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಅನ್ನು ಅಟ್ಯಾಕ್ ಮಾಡೋಕೆ ಬಂದಿದ್ರು. ಶ್ರೀನಗರದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗಿದ್ರೆ, ಶ್ರೀನಗರ ಕಾಶ್ಮೀರದ ಹೃದಯ ಭಾಗ, ಇಲ್ಲಿ ವಿಧ್ವಂಸಕ ಕೃತ್ಯ ಅಥವಾ ಅಟ್ಯಾಕ್ ಮಾಡದೇ ಆದರೆ ಭಾರತಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಕಮರ್ಷಿಯಲ್ ಜಾಸ್ತಿ ನಡೆಯೋದು, ವ್ಯಾಪಾರ ವಹಿವಾಟು ಜಾಸ್ತಿ ನಡೆಯೋದು ಇದೇ ಶ್ರೀನಗರದಲ್ಲಿ. ಹಾಗಾಗಿ ಅವ್ರ ಲೆಕ್ಕಾಚಾರ ಉಲ್ಟಾಯಿತು. ಭಾರತೀಯ ಸೇನೆ ಅಲರ್ಟ್ ಆಯಿತು. ಭಾರತೀಯ ಸೇನೆ ತಕ್ಷಣಕ್ಕೆ ಸೇನೆಯಿಂದ ಸುದ್ದಿಗೋಷ್ಠಿ ಅಂತೇಳಿ ಹೇಳಿದ್ರು, 9:15 ಅಂತ ಹೇಳಿದ್ರು. ಈಗ 10:15 ಸೇನೆಯಿಂದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ನಿನ್ನೆ ರಾತ್ರಿ ಇಡೀ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡಿದೆ. ಶೆಲ್ ಹಾಗೂ ಮಾರ್ಟರ್ ದಾಳಿಗಳು ಕೂಡ ನಿರಂತರವಾಗಿ ನಡೆದಿದೆ. ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೂಡ ಕೊಟ್ಟಿದೆ. ಭಾರತೀಯ ಸೇನೆಯ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿ ಮಾಡ್ತಾ ಇದೆ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೇನೆ ದಾಳಿಯನ್ನು ಮಾಡ್ತಾ ಇದೆ. ಅದೆಲ್ಲವನ್ನು ಕೂಡ ಟುಸ್ಪಟಾಕಿ ಮಾಡಿ ಭಾರತೀಯ ಸೇನೆ ಈಗ ಹೊಡೆದಾಕಿದೆ. ಪಾಕಿಸ್ತಾನಕ್ಕೆ ಮತ್ತೊಂದು ದೊಡ್ಡ ಡ್ಯಾಮೇಜ್ ಅಂತ ಹೇಳಿದರೆ, ಮೊನ್ನೆ ಲಾಹೋರ್ನಲ್ಲಿ ಆದಂಥ ವಾಯು ನೆಲೆಯ ಮೇಲೆ ದಾಳಿ ಮಾಡಿ ಡೆಮಾಲಿಷ್ ಮಾಡಿ ಅಲ್ಲಿದ್ದಂಥ ವೆಪನ್ನು ಮತ್ತೊಂದು ಎಲ್ಲ ದಾಳಿ ಮಾಡಿದಾಗ ಹೊಡೆದಾಕಿದಾಗ ಅಲ್ಲಿ ಅವರ ರಾಡರ್ ಸಿಸ್ಟಮ್ಗೆ ಡ್ಯಾಮೇಜ್ ಆಗಿದೆ. ಹಾಗಾಗಿ ಭಾರತೀಯ ಸೇನೆ ಒಳಗಡೆ ಹೋಗೋದು ಬರೋದು ಯಾವುದು ಕೂಡ ಪಾಕಿಸ್ತಾನಕ್ಕೆ ಆ ಸೆನ್ಸ್ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಭಾರತೀಯ ಸೇನೆ ಈಸಿಯಾಗಿ ಎಂಥದ್ದೇ ಅಲ್ಲಿ ಪ್ರೊಡಕ್ಷನ್ ಇದ್ರೂ ಕೂಡ ಅಥವಾ ಕಟ್ಟೆಚ್ಚರ ಇದ್ರೂ ಕೂಡ ಸೇನೆ ಈಸಿಯಾಗಿ ತನ್ನ ತನ್ನ ಡೆಸ್ಟಿನೇಷನನ್ನು ರೀಚ್ ಮಾಡಿ ಅಲ್ಲಿಂದ ವಾಪಸ್ ಬರುತ್ತೆ. ಯಾವುದೇ ಡ್ಯಾಮೇಜ್ ಆಗಿಲ್ಲ ಸೇನೆಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನದ ಒಳಹೊಕ್ಕಿ ಕೆಲವು ಪ್ರಮುಖ ನೆಲೆಗಳು, 6 ನೆಲೆಗಳು, ಅದರಲ್ಲಿ 3 ವಾಯುಸೇನೆಯ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿದೆ. ಪಾಕಿಸ್ತಾನದ ಪ್ರತಿರೋಧ
ವಿರೋಧ ಶ್ರೀನಗರದ ಮೇಲೆ ಆದಾಗ ಆ 3 ಜೆಟ್ಗಳನ್ನು ಕೂಡ ಹೊಡೆದು ಹಾಕಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ ಚೀನಾ ಮೇಡ್ ವೆಪನ್ಗಳೇನಿದ್ದು ಪಾಕಿಸ್ತಾನದ್ದು ಅವೆಲ್ಲವೂ ಕೂಡ ಭಾರತ ಅದನ್ನು ಚಿಂದಿ ಚಿತ್ರಾನ್ನ ಮಾಡಿ ಹಾಕ್ತಾ ಇದೆ. ಅದ್ರ ಜೊತೆಗೆ ಭಾರತದ ನೋಡಿ ಹಾರ್ಪಿ ಅನ್ನುವ ಈ ಹಿಂದೆ ನೋಡಿ ಮನೋಹರ್ ಪರಿಕರ್ ಅವರು ಮಂತ್ರಿಗಳಾಗಿದ್ದಾಗ, ರಕ್ಷಣಾ ಮಂತ್ರಿಗಳಾಗಿದ್ದಾಗ ಅವರು ಇಸ್ರೇಲ್ನಿಂದ ತರಿಸಿಕೊಂಡಂಥ ಮಾರ್ಫಿ ಅನ್ನುವ ನಮ್ಮದೊಂದು ಡ್ರೋನ್ ಏನಿದೆಯಲ್ಲ ಅದು ಪ್ರಭಾವಶಾಲಿಯಾಗಿ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಧ್ವಂಸ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಅದ್ರ ಜೊತೆಗೆ S-400 ಇದು 600 ಕಿಲೋಮೀಟರ್ ಹಿಂದೆನೇ ಈ ಕ್ಷಿಪಣಿಗಳನ್ನು ಧ್ವಂಸ ಮಾಡ್ತಾ ಇದೆ. ಪಾಕಿಸ್ತಾನದ ಯಾವುದೇ ಈ ತಂತ್ರವೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಹೊಸ ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡಿದೆ. ರಾತ್ರಿ ಇಡೀ ಅದನ್ನೇ ಮಾಡಿದ್ದು ಪಾಕಿಸ್ತಾನ. ನಿನ್ನೆ ನೋಡಿದ್ರೆ ಸ್ವಲ್ಪ ಬೆಳಗಿನ ಸಮಯದಲ್ಲಿ ತಣ್ಣಗಾಗಿದ್ದಂಥ ಈ ಯುದ್ಧದ ಕಾರ್ಮೋಡ ಇವತ್ತು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾಗಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಸೈರನ್ಗಳು ಓಡಾಡ್ತಾ ಇದ್ದಾವೆ. ನನ್ನ ಹಿಂದ್ಗಡೆ ಬಂಕರ್ ಇದೆ, ಜನ ಓಡಾಟ ಕಮ್ಮಿ ಇದೆ. ಜಯಪ್ರಕಾಶ್ ಶೆಟ್ಟರ್ ಶ್ರೀನಗರದ ಈ ಏರಿಯಾದಲ್ಲಿ ಪ್ರಮುಖವಾದಂಥ ಹಾರ್ಟ್ ಆಫ್ ಸಿಟಿಯಲ್ಲಿ ಈಗ ಹೆಂಗಿದೆ ಅಂತ ನೋಡ್ತೀನಿ. ನೋಡಿ ಜಯಪ್ರಕಾಶ್ ಶೆಟ್ಟರ್, ಅಘೋಷಿತವಾದಂಥ ಬಂದ್ ವಾತಾವರಣ ಇದೆ. ಅಲ್ಲೊಬ್ರು CRPFನ ಯೋಧರು ನಿಂತ್ಕೊಂಡಿದ್ದಾರೆ. ಸೇನಾ ಬಂಕರ್ ಇಲ್ಲೇ ಇದೆ. ಹೋಗೋರು ಬರೋರೆಲ್ಲ ಕಮ್ಮಿ ಇದ್ದಾರೆ. ವಾಹನಗಳ ಓಡಾಟವೂ ಕೂಡ ಕಮ್ಮಿ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಪ್ರಮುಖ ಸೂಕ್ಷ್ಮ ಸ್ಥಳಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಕೆ ಮಾಡಿದ್ದಾರೆ. ಶ್ರೀನಗರವನ್ನೇ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಭಯೋತ್ಪಾದಕರು ಮತ್ತೆ ಈ ಪಾಕಿಸ್ತಾನದ ಈ ಸೇನೆ, ವಿಧ್ವಂಸಕ ಸೇನೆಯ ಕ್ರಿಮಿಗಳಿದಾರಲ್ಲ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಸೇನೆಯ ಕಣ್ಗಾವಲಿನಲ್ಲಿದೆ. ನಾಕಾಬಂದಿ ಹಾಕಲಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ನೋಡಿ ನೀವು ಎಲ್ಲವೂ ಕೂಡ ಖಾಲಿ ಇದೆ. ಜನರ ಓಡಾಟ ಇಲ್ಲ. ಇದು ಯಾವಾಗಲೂ ಕೂಡ ರಶ್ ಇರುವಂಥ ಗಿಜಿಗಿಜಿ ಇರುವಂಥ ಏರಿಯಾ ಇದು. ನೋಡಿ ಇಷ್ಟೊತ್ತಿಗೆ ಸುಮಾರು 9:15 ಸುಮಾರಿಗೆ ಎಲ್ಲ ಖಾಲಿ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಇವತ್ತು ಬೆಳಿಗ್ಗೆ ಆಗಿರುವಂಥ ಅಟ್ಯಾಕ್. ಆ ಕಾರಣದಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅದು ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು ಅನ್ನೋದು. ಸುಮಾರು 32 ಭಾರತದ ಏರ್ಪೋರ್ಟ್ಗಳನ್ನು ಈಗ ಬಂದ್ ಮಾಡಿದ್ದಾರೆ. 15ನೇ ತಾರೀಕಿನವರೆಗೂ ಕೂಡ ಯಾವುದೇ ಸೇವೆ ಇರೋದಿಲ್ಲ. ಪಾಕಿಸ್ತಾನದ ವಾಯು ನೆಲೆ, ವಾಯು ಸೀಮೆ ಗಡಿ ಇದೆಯಲ್ಲ, ವಾಯು ಸೀಮಾ ಗಡಿ ಅದು ಕೂಡ ಬಂದಾಗಿದೆ. ಭಾರತದ ವಾಯು ಸೀಮಾ ಗಡಿಯೂ ಕೂಡ ಬಂದಾಗಿದೆ. ಇವರು ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ರಾಜಸ್ಥಾನದ ಜೈಸಲ್ಮಾರ್ ಸೇರಿದಂತೆ, ಪಂಜಾಬ್ನ ಅಮೃತಸರ ಸೇರಿದಂತೆ, ಗುಜರಾತ್ ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ವಿಧ್ವಂಸಕ ಕೃತ್ಯವನ್ನ ಅಥವಾ ಈ ರೀತಿ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅಲ್ಲೆಲ್ಲವೂ ಕೂಡ ಭಾರತದ ರಾಡಾರ್ ಸಿಸ್ಟಮ್, ಅವ್ರು ಯಾವುದೇ ಮಿಸೈಲ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು, ಯಾವುದೇ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಒಳಗಡೆ ಬಂದರೆ ಅಲರ್ಟ್ ಮೆಸೇಜ್ ಹೋಗುತ್ತೆ. ನಮ್ಮಲ್ಲಿರುವಂಥ ಅತ್ಯಾಧುನಿಕ ಸೂಪರ್ ಸಾನಿಕ್ ವೆಪನ್ಗಳು ಅವರೆಲ್ಲರನ್ನು ಕೂಡ ಅವೆಲ್ಲವನ್ನು ಧ್ವಂಸ ಮಾಡಿ ಬಿಡುತ್ತೆ. ಪಾಕಿಸ್ತಾನ ಈಗ ಮಾಡೋದಕ್ಕೆ ಹೊರಟಿರುವ ಸ್ಟ್ರಾಟಜಿ ಅಂತ ಹೇಳಿದೆ, ಯಾವುದೇ ಸೈನಿಕ ನಿಲ್ಲದೆ ವೆಪನ್ಗಳನ್ನು ಭಾರತದ ಒಳಗಡೆ ನುಗ್ಗಿಸೋದು, ಭಾರತದ ಒಳಗಡೆ ಹೋಗಿ ಈ ಸ್ಫೋಟಕಗಳನ್ನು ಅಲ್ಲಲ್ಲಿ ಬ್ಲಾಸ್ಟ್ ಮಾಡಿಸೋದು, ಲಘು ಸ್ಫೋಟಕಗಳನ್ನು ಬ್ಲಾಸ್ಟ್ ಮಾಡಿಸೋ ಮೂಲಕ ಸಾಮಾನ್ಯವಾಗಿ ಇವರು ಈ ದಾಳಿ. ಈಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗಿನಿಂದಲೇ ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕಾಣ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ನರಿಬುದ್ಧಿ, ಕಾಶ್ಮೀರಿ ಪಂಡಿತರ ಮನೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಪಾಕಿಸ್ತಾನಿ ಸೇನೆ ಅಮಾಯಕ ನಾಗರಿಕರ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಪದೇ ಪದೇ ಶೆಲ್ ಅಟ್ಯಾಕ್ ನಡೆಸ್ತಾ ಇರುವಂಥ ಪಾಕಿಸ್ತಾನ. ನೋಡಿ, ಶೆಲ್ ಅಟ್ಯಾಕ್ ಯಾಕೆ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಶೆಲ್ ಅಟ್ಯಾಕ್ ಇದೆಯಲ್ಲ, ಇದೊಂಥರ ಕೈ ಬಾಂಬ್ ಇದ್ದಂಗೆ. ಅಂದರೆ ಸ್ವಲ್ಪ ಜಾಸ್ತಿ ಕೈ ಬಾಂಬ್ಗಿಂತ. ಇದು ನೀವು ಮೇಲಕ್ಕೆ ಚಿಮ್ಮಿಸಬೇಕು, ಕೆಳಗೆ ಚಿಮ್ಮಿಸಬೇಕು, ಹಾಗೆಲ್ಲ ಇಲ್ಲ. ಈ ಪರ್ವತದ ಮೇಲೆ ನಿಂತ್ಕೊಳ್ಳೋದು, ಅಲ್ಲಿಂದ ಬಿಸಾಕೋದು. ಅರ್ಥ ಆಯ್ತಾ? ಆಗ ನಿಮ್ಮ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದು ಕಾಣಲ್ಲ. ನೋಡಿ, ಈ ಕ್ಷಣದ ದೃಶ್ಯಾವಳಿಗಳು ಜಮ್ಮು ಕಾಶ್ಮೀರದ್ದು. ಶೆಲ್ ದಾಳಿ ಮಾಡೋದು ಇದು ಧೈರ್ಯವಿಲ್ಲದ, ನರವಿಲ್ಲದ ಪಾಕಿಸ್ತಾನಿಗಳ ಕುಚೇಷ್ಟೆ. ಚೇಷ್ಟೇನೂ ಅಲ್ಲ, ಕುಚೇಷ್ಟೆ. ನಿಜವಾಗ್ಲೂ ಈಗ ಅವರು ನೋಡಿ, ಅವರ ಬಳಿ ಅಣುಬಾಂಬ್ ಇದೆ, ಇಲ್ಲ ಅಂತಲ್ಲ. ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರ ಮಗ, ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ. ನೋಡಿ, ಕಾಶ್ಮೀರದ ಕತೆ ಏನಾಗುತ್ತೆ ಅಂತಂದರೆ, ಹಿಂದೆ ವೀಕ್ಷಕರೇ, ರಾಜ ಹರಿಸಿಂಗ್ ಇಡೀ ಕಾಶ್ಮೀರವನ್ನು ಭಾರತಕ್ಕೆ ಬರೆದುಕೊಡ್ತಾನೆ. ಈಗಲೂ ಆ ಸಹಿ ಇದೆ. ಬಹುಶಃ ಇಡೀ POKಯನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರುವಂಥ ಅತಿ ದೊಡ್ಡ ದಾಖಲೆ ಅದು. ಹೇಗೆ 370 ತೆಗೆದ್ರೋ ಅದೇ ಥರ POKಯನ್ನು ಕೂಡ ನೋಡಿ. ಇದು ಅಟ್ಯಾಕ್ ಆಗಿರೋ ದೃಶ್ಯ ಗೊತ್ತಿಲ್ಲ, ಇದು ಯಾವ ಥರ ಅಂತೇಳಿ. ಎಸ್, ಅಟ್ಯಾಕ್ ಆಗಿರೋ ದೃಶ್ಯ ಇದು.
ನೋಡಿ ವೀಕ್ಷಕರೇ, ರಾಜ ಹರಿಸಿಂಗ್ ಕಾಶ್ಮೀರವನ್ನು ಭಾರತಕ್ಕೆ ಬರ್ಕೊಡ್ತಾನೆ. ಬ್ರಿಟಿಷರು ಕಾಶ್ಮೀರಕ್ಕೆ ಒಂದು ಸ್ವಾಯತ್ತತೆಯ ಅವಕಾಶ ಕೊಡ್ತಾರೆ. ಏನು, ನೀವು ಪಾಕಿಸ್ತಾನ ಸೇರ್ಬೋದು. ಓಕೆ, ಇದು ಶಂಭು ಟೆಂಪಲ್, ಕಾಶ್ಮೀರದ ಶಂಭು ಟೆಂಪಲ್ ಬಳಿ ಆಗಿರುವಂಥ ಅಟ್ಯಾಕ್. ಇದು ಬಹುಶಃ ಶೆಲ್ ದಾಳಿ ಇರಬೇಕು. ನೋಡಿ, ನಿಮಗೆ ಈ ಡ್ರೋನ್ ದಾಳಿ ಇದೆಯಲ್ಲ, ಸ್ವಲ್ಪ ಮೇಲಕ್ಕೆ ಎತ್ತರಕ್ಕೆ ಹಾರಿದ ತಕ್ಷಣ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಈ ಶೆಲ್ ದಾಳಿ ಇದೆಯಲ್ಲ, ಇದು ಕೈ ಬಾಂಬ್ ಇದ್ದಂಗೆ, ಯಾರು ಹೊಡೆದ್ರು ಯಾವಾಗ ಹೊಡೆದ್ರು ಗೊತ್ತಾಗಲ್ಲ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕ್ ಯತ್ನ ಮಾಡ್ತಾ ಇದೆ. ಶಂಭು ಟೆಂಪಲ್ ನಮಗೂ ಹಾನಿಯಾಗಿದೆ, ಇಲ್ಲ ಅಂತಲ್ಲ. ಅಲ್ಲಿಗೆ ಒಮರ್ ಅಬ್ದುಲ್ಲಾ ಬಂದಿದ್ದಾರೆ. ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅವರ ಮಗ. ಫಾರೂಕ್ ಅಬ್ದುಲ್ಲಾ ಈ ಹಿಂದೆ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ಅವರ ತಂದೆ ಶೇಖ್ ಅಬ್ದುಲ್ಲಾ ಕೂಡ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ವೆರಿ ಸಿಂಪಲ್ ಕಾಶ್ಮೀರ. ಓಕೆ, ಈಗೊಂದು ಬ್ರೇಕ್ ಅಲ್ಲ, ಅದಕ್ಕೆ ಓಕೆ. मिट्टी में मिलाने का समय आ गया है. ಕಚ್ನ ಆದಿಪುರದಲ್ಲಿ ಪಾಕಿಸ್ತಾನದ ಡ್ರೋನ್ನ ಅವಶೇಷಗಳು. ನರಿಬುದ್ದಿ ಪಾಕಿಸ್ತಾನದಿಂದ ನಾಗರಿಕರ ಮೇಲೆ ದಾಳಿ ಮಾಡೋ ಪ್ರಯತ್ನ ನಿನ್ನೆ ಕೂಡ ಆಗಿದೆ, ಇವತ್ತು ಬೆಳಗ್ಗೆ ಕೂಡ ಮುಂದುವರೆದಿದೆ. ಆದರೆ ಪಾಕಿಸ್ತಾನದ ಎಲ್ಲ ಪ್ರಯತ್ನವನ್ನ ಭಾರತದ ಸೇನಾಪಡೆ ಅತ್ಯಂತ ಯಶಸ್ವಿಯಾಗಿ ವಿಫಲಗೊಳಿಸ್ತಾ ಸಾಗ್ತಾ ಇದೆ. ಸದ್ಯಕ್ಕೆ ದೃಶ್ಯಗಳನ್ನೇನು ಗಮನಿಸ್ತಾ ಇದ್ರಿ, ಕಚ್ ಭಾಗದಲ್ಲಿ ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇರುವ ಪಾಕಿಸ್ತಾನದ ಟರ್ಕಿ ಮೇಡ್ ಡ್ರೋನ್ಸ್. ಒಂದು ಕಡೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತೆ ವಿಕ್ಟಿಮ್ ಕಾರ್ಡ್ ಅನ್ನ ಪ್ಲೇ ಮಾಡೋದನ್ನು ಮುಂದುವರಿಸಿದೆ. ಭಾರತ ನಮ್ಮ ಮೇಲೆ ವೃತ ಆರೋಪ ಮಾಡ್ತಾ ಇದೆ, ಟೆರರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಇಲ್ಲದ ಉಗ್ರವಾದವನ್ನ ಉಗ್ರಗಾಮಿಗಳನ್ನ ಹುಡುಕೋ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನವನ್ನೇ ಉಗ್ರವಾದದ ಪೋಷಕರು ಅಂತ ಹೇಳಿ ಮಾಡ್ತಿರೋ ಆರೋಪ ಕೂಡ ಸುಳ್ಳು. ಅನಾವಶ್ಯಕವಾಗಿ ಭಾರತ ಪಾಕಿಸ್ತಾನದ ನಾಗರಿಕರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ವಾದ. ಆದರೆ ಸಂಜೆ ಆಗ್ತಾ ಇದ್ದಂತೆ ಪಾಕಿಸ್ತಾನದ ಆಕಾಶದಿಂದಲೇ ಹಾರು ಬರ್ತಾ ಇದೆ ಈ ಡ್ರೋನ್ಗಳು. ಭಾರತದ ರಕ್ಷಾ ಕವಚ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಎಲ್ಲ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ನಡೀತಾ ಇರುವ ಪಾಕಿಸ್ತಾನದ ಈ ದಾಳಿ ಮೊನ್ನೆಗಿಂತ ತೀವ್ರತೆ ಹೆಚ್ಚಿರೋದನ್ನು ನಾವು ಗಮನಿಸಿದ್ವಿ. ಗುರುದಾಸ್ಪುರದಲ್ಲಿ ಪಾಕ್ ದುಸ್ಸಾಹಸ, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾರ್ಟರ್ ಶೆಲ್ಗಳ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದೆ. ಇದರ ಪರಿಣಾಮ ಹೊಲದಲ್ಲಿ ಭಾರಿ ಕಂದಕ ನಿರ್ಮಾಣವಾಗಿದೆ. ನಾಗರಿಕರ ಟಾರ್ಗೆಟ್ ಆದರೆ ರೀಚ್ ಆಗಿದ್ದು ಗುರುದಾಸ್ಪುರದ ಗದ್ದೆಗೆ. ಗುರುದಾಸ್ಪುರದಲ್ಲಿ ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ಹೊಲದಲ್ಲಿ ನಾಗರಿಕರ ಮೇಲೆ ಮಾಡಲಿಕ್ಕೆ ಹೊರಟಿದ್ದು ಈ ಅಟ್ಯಾಕ್ ಅನ್ನೋ ಮಾಹಿತಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮಾರ್ಟರ್ ಶೆಲ್ಗಳ ದಾಳಿಗೆ ಕಂದಕ ನಿರ್ಮಾಣ ಆಗಿದೆ. ಪಂಜಾಬ್ನ ಗುರುದಾಸ್ಪುರ ಹಾಗೆ ಕಚ್ ಭಾಗದ ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ವೀಕ್ಷಕರೇ, ನೆನಪಿಟ್ಕೊಳ್ಬೇಕಾದ ಸಂಗತಿ ಅಂದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ಶಕ್ತಿಶಾಲಿಯಾಗಿರುವ ಸಲುವಾಗಿ ಈ ಅಟ್ಯಾಕ್ಗಳು ವಿಫಲವಾಗ್ತಾ ಇದೆ. ಇಲ್ಲದೆ ಹೋಗಿದ್ದಿದ್ರೆ ಈ ಡ್ರೋನ್ ಹಾಗೆ ಮಾರ್ಟರ್ ಶೆಲ್ಗಳ ದಾಳಿ ಮಾರಕವಾಗುವ ಸಾಧ್ಯತೆ ಇರ್ತಾ ಇತ್ತು. ನಾಗರಿಕರನ್ನ ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವ ದಾಳಿ ಇದಾಗಿರೋದ್ರಿಂದ ಪ್ರಾಣಹಾನಿ ಆಗೋ ಸಾಧ್ಯತೆ ಕೂಡ ಇರ್ತಾ ಇತ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಈ ದಾಳಿಯನ್ನ ನಿರ್ನಾಮ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದೆ. ಕಚ್ ಹಾಗೆ ಪಂಜಾಬ್ ಎರಡು ಭಾಗದ ದೃಶ್ಯವನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ನಿನ್ನೆ ರಾತ್ರಿ ಮತ್ತದೇ ಸಮಯ 8:30, ಮೊನ್ನೆ ರಾತ್ರಿ ಕೂಡ 8:30 ಸಂದರ್ಭದಲ್ಲೇನೆ
ಜಮ್ಮು ಕಾಶ್ಮೀರ ಭಾಗವನ್ನ, ಶ್ರೀನಗರ ಭಾಗವನ್ನ ಗುರಿಯಾಗಿಸಿಕೊಂಡು ಪ್ರಾರಂಭವಾದ ಪಾಕಿಸ್ತಾನದ ಡ್ರೋನ್ ದಾಳಿ. ಪಾಕಿಸ್ತಾನ ಹಾಗೆ ಭಾರತದ ಗಡಿ ಇರುವ ಪ್ರದೇಶ, ಭಾರತದ 4 ರಾಜ್ಯಗಳು ಇದೀಗ ಪಾಕಿಸ್ತಾನದ ಟಾರ್ಗೆಟ್ ಆಗಿದೆ. ಜಮ್ಮು ಕಾಶ್ಮೀರದಿಂದ ಪ್ರಾರಂಭವಾಗಿ ಪಂಜಾಬ್, ಗುಜರಾತ್, ರಾಜಸ್ಥಾನದ ತನಕ ಕೂಡ ಪಾಕಿಸ್ತಾನ ಗಡಿ ಭಾಗದಲ್ಲಿ ನಿಂತು ದಾಳಿ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರದ ಪ್ರತಿಫಲ ಕೆರಳಿರುವ ಪಾಕಿಸ್ತಾನ ಭಾರತದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆದರೆ ಪಾಕಿಸ್ತಾನದ ಪ್ರತಿ ದಾಳಿಯನ್ನ ವಿಫಲಗೊಳಿಸುವಲ್ಲಿ ಭಾರತದ ಸೇನಾಪಡೆ ಯಶಸ್ವಿಯಾಗ್ತಾ ಇದೆ. ಮತ್ತೊಂದು ಕಡೆ ಪ್ರೆಸ್ ಬ್ರೀಫಿಂಗ್ ಇವತ್ತು ಬೆಳಗ್ಗೆ 10 ಗಂಟೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಅಧಿಕೃತವಾಗಿ ಹಂಚಿಕೊಳ್ಳಲಿದೆ ಸೇನಾ ವಿಭಾಗದ ಕಡೆಯಿಂದ. ನಿನ್ನೆ ರಾತ್ರಿ ಆದಂತಹ ಪಾಕಿಸ್ತಾನದ ದಾಳಿ ಹಾಗೆ ಭಾರತ ತೋರಿಸಿದಂತಹ ಪ್ರತಿರೋಧ, ಪ್ರತಿ ದಾಳಿ ಇದೆಲ್ಲದರ ಮಾಹಿತಿಯನ್ನ ಕೊಡುವ ನಿರೀಕ್ಷೆ ಇದೆ ಸೇನಾ ಇಲಾಖೆಯ ಕಡೆಯಿಂದಲೇ. ನಿನ್ನೆ ಸಂಜೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲೂ ಪಾಕಿಸ್ತಾನ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರೋದು, ಹಾಗೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ನಡೆಸ್ತಾ ಇರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿತ್ತು. ಅನೇಕರಿಗೆ ಗೊಂದಲ ಇರೋದು, ಪಾಕಿಸ್ತಾನ ದಾಳಿ ನಡೆಸ್ತಾ ಇರೋ ದೃಶ್ಯಗಳು ಲಭ್ಯವಾಗ್ತಾ ಇದೆ, ಆದರೆ ಪಾಕಿಸ್ತಾನದ ಒಳಗೆ ಹೋಗಿ ಭಾರತ ನಡೆಸ್ತಾ ಇರುವ ದಾಳಿಯ ದೃಶ್ಯಗಳು ಯಾಕೆ ಲಭ್ಯವಾಗ್ತಾ ಇಲ್ಲ ಅಂತ ಹೇಳಿ. ಭಾರತೀಯ ಸೇನಾ ಪಡೆಯಿಂದ ಅಥವಾ ರಕ್ಷಣಾ ಇಲಾಖೆಯಿಂದ ಅಧಿಕೃತವಾದ ದೃಶ್ಯಗಳು ಬಿಡುಗಡೆಯಾದಲ್ಲಿ ಮಾತ್ರ ಭಾರತದ ಮಾಧ್ಯಮಗಳು ಆ ದೃಶ್ಯವನ್ನು ಪ್ರಸಾರ ಮಾಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ, ಅದರಲ್ಲೂ ಪಾಕಿಸ್ತಾನದ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ದಾಳಿಯೇ ನಡೆಸಿಲ್ಲ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಹಾನಿಯಾಗಿಲ್ಲ, ಭಾರತ ಪಾಕಿಸ್ತಾನದ ದಾಳಿಯಿಂದಾಗಿ ತತ್ತರಿಸಿ ಹೋಗಿದೆ ಅನ್ನೋ ರೀತಿಯಲ್ಲಿ ಕೆಲ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾಗಳು ಬೊಬ್ಬೆ ಹಾಕೊಳ್ತಾ ಇದೆ. ಆದರೆ ವಾಸ್ತವ ಲಾಹೋರ್ನಲ್ಲೂ ಕೂಡ ಭಾರಿ ಸ್ಫೋಟದ ಹಿನ್ನೆಲೆಯ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯ ಆಗೋದು ಬಾಕಿ ಇದೆ. ಲಾಹೋರ್, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಕರಾಚಿ ಈ ಭಾಗದಲ್ಲಿ ಭಾರತದ ಕಡೆಯಿಂದ ಕೂಡ ದಾಳಿ ನಡೆಸಲಾಗಿದೆ. ಅದನ್ನ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೂಕ್ಷ್ಮವಾಗಿ ಭಾರತದ ವಿದೇಶಾಂಗ ಇಲಾಖೆ ಹಾಗೆ ಭಾರತದ ಸೇನಾ ಇಲಾಖೆ ಒಪ್ಪಿಕೊಂಡಿದೆ ಕೂಡ. ಪಾಕಿಸ್ತಾನ ಏರ್ ಸ್ಪೇಸ್ ವೈಲೇಷನ್ ಮಾಡ್ತು, ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡ್ತು, UAV ಬಳಸಿಕೊಂಡು ಸೇನಾ ನೆಲೆಗಳನ್ನು ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತು. ಇದಕ್ಕೆ ಪ್ರತೀಕಾರ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದ 4 ವಾಯುನೆಲೆಗಳನ್ನು ಧ್ವಂಸಗೊಳಿಸಲಾಗಿದೆ, ಹಾಗೆ AD ರಡಾರ್ ಸಿಸ್ಟಮ್ ಅನ್ನು ಧ್ವಂಸಗೊಳಿಸಲಾಗಿದೆ ಅಂತ ಹೇಳಿ ನಿನ್ನೆ ಸಂಜೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಕ್ಷಣಾ ಇಲಾಖೆ ಹಾಗೆ ವಿದೇಶಾಂಗ ಇಲಾಖೆ ಮಾಹಿತಿಯನ್ನು ಹಂಚಿಕೊಳ್ತು. ಸ್ಪೆಸಿಫಿಕ್ ಡೀಟೇಲ್ಸ್ ಅನ್ನ ಕೊಡ್ತಿಲ್ಲ. ಈ 4 ವಾಯುನೆಲೆ ಎಲ್ಲೆಲ್ಲಿ, ಪಾಕಿಸ್ತಾನದ ಯಾವ ಭಾಗದ ವಾಯುನೆಲೆ, ಹಾಗೆ AD ರಡಾರ್ ಸಿಸ್ಟಮ್ ಎಲ್ಲಿದ್ದು, ಯಾವ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹಾನಿಯಾಗಿದೆ, ಇದರ ಸ್ಪೆಸಿಫಿಕ್ ಡೀಟೇಲ್ಸ್ ಅನ್ನ ಭಾರತ ಹಂಚಿಕೊಳ್ತಾ ಇಲ್ಲ, ಹಂಚ್ಕೋಕೂಡ್ದು ಕೂಡ. ಆದರೆ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಅಥವಾ ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇರೋ ರೀತಿಯಲ್ಲಿ ಭಾರತ ಯಾವುದೇ ದಾಳಿ ನಡೆಸಿಲ್ಲ, ಲಾಹೋರ್ನಲ್ಲಿ ಎಲ್ಲ ಆರಾಮಾಗಿದೆ, ಕರಾಚಿಯಲ್ಲಿ ಏನೂ ಆಗಿಲ್ಲ, ಇದು ಸುಳ್ಳು ಅನ್ನೋದಕ್ಕೆ ಭಾರತದ ಬಳಿಯಲ್ಲಿ ಪ್ರಬಲವಾದ ಸಾಕ್ಷಿ ಇದೆ. ರಕ್ಷಣಾ ಇಲಾಖೆ ಹಾಗೆ ವಿದೇಶಾಂಗ ಸಚಿವಾಲಯ ಜಂಟಿಯಾಗಿ ನಡೆಸುವ ಸುದ್ದಿಗೋಷ್ಠಿ ಇವತ್ತು 10:30ಕ್ಕೆ ಆಯೋಜನೆಗೊಂಡಿದೆ. ಆಪರೇಷನ್ ಸಿಂಧೂರ ಇದರ ಮುಂದುವರೆದ ಭಾಗ. ಸರ್ವಪಕ್ಷಗಳ ಸಭೆ ನಡೆದ ಸಂದರ್ಭದಲ್ಲೇನೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಆಪರೇಷನ್ ಸಿಂಧೂರ ಕೇವಲ ಪಾಕಿಸ್ತಾನದಲ್ಲಿರ್ತಕ್ಕಂಥ 9 ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಿದ್ದಕ್ಕೆ ಸೀಮಿತವಲ್ಲ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರಾಸೆಸ್, ನಿರಂತರವಾಗಿ ನಡೆಯುವ ಪ್ರಕ್ರಿಯೆ ಇದು. ಉಗ್ರವಾದದ ವಿರುದ್ಧ ಹಾಗೆ ಉಗ್ರವಾದವನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧದ ನಿರಂತರ ಪ್ರಕ್ರಿಯೆ ಆಪರೇಷನ್ ಸಿಂಧೂರ. ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ. ಸೇನೆಯ ಮಾರಕ ದಾಳಿಗೆ ಪಾಕಿಸ್ತಾನ ನಡುಗಿ ಹೋಗ್ತಾ ಇದೆ.
ಎನ್ಸಿಎ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಣು ಬಾಂಬ್ ಬಗ್ಗೆ ನಿರ್ಧಾರ ಮಾಡುವ ಕಮಿಟಿ. ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ಪ್ರಖರ ದಾಳಿಯನ್ನ ಮಾಡುವ ನಿರ್ಧಾರಕ್ಕೆ ಬರುತ್ತಾ ಭಾರತ ಸರ್ಕಾರ? ಕಾದ್ ನೋಡಬೇಕಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಸಾಲವನ್ನ ಕೊಡೋ ಪ್ರಕ್ರಿಯೆ ಈಗಲೂ ಚಾಲ್ತಿಯಲ್ಲಿದೆ. ಜಾಗತಿಕ ಮಟ್ಟದಲ್ಲಿ ಕೆಲ ಆರ್ಥಿಕ ವ್ಯವಸ್ಥೆಗಳ ಹಿಪೋಕ್ರಸಿ ಕೂಡ ಬಯಲಾಗ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಉಗ್ರಗಾಮಿಗಳನ್ನ ಸಲಹೋಕೆ ಪಾಕಿಸ್ತಾನಕ್ಕೆ ಸಾಲ ಕೊಡ್ತಾ ಇದೆ. ಹಾಗಾಗಿ ವರ್ಲ್ಡ್ ಬ್ಯಾಂಕ್ ಕೂಡ ಉಗ್ರವಾದವನ್ನ ಸಮರ್ಥಿಸ್ಕೊಳ್ತಿದೆಯಾ ಅನ್ನೋ ಅನುಮಾನ. ಇದರ ಜೊತೆಗೆ IMF ಕೂಡ ಸಾಲ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದಾಳಿ ಮಾಡುವ ಸಲುವಾಗಿ. ಉಗ್ರವಾದದ ವಿರುದ್ಧ ಭಾರತ ತೋರಿಸಿದ ಪ್ರತಿರೋಧಕ್ಕೆ ಪ್ರತಿದಾಳಿಯನ್ನು ನಡೆಸುವ ಸಲುವಾಗಿ IMF ಸಾಲವನ್ನು ಕೊಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲ ವ್ಯವಸ್ಥೆಗಳು ಆ ಮೂಲಕ ಎಕ್ಸ್ಪೋಸೆ ಆಗ್ತಾ ಇದೆ. ಭಾರತ ಪಾಕಿಸ್ತಾನದ ನಡುವಿನ ಯುದ್ಧ ಸಂದಿಗ್ಧ ಪರಿಸ್ಥಿತಿಯ ಸಂದರ್ಭದಲ್ಲಿ ಭಾರತ ಬಹಳ ಕ್ಲಿಯರ್ ಕಟ್ ಆಗಿ ವಿಶ್ವಕ್ಕೆ ಸಂದೇಶ ನೀಡ್ತಾ ಇದೆ. ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇದೆ. ಉಗ್ರರ ನೆಲೆಗಳ ಮೇಲೆ ಭಾರತ ನಡೆಸಿದ ದಾಳಿಗೆ ಇದೀಗ ಭಾರತದ ಗಡಿಯ ಒಳಗೆ ಬಂದು ಅಟ್ಯಾಕ್ ಮಾಡುವ ದುಸ್ಸಾಹಸವನ್ನ ತೋರಿಸ್ತಾ ಇದೆ ಪಾಕಿಸ್ತಾನ. ಅದರಲ್ಲೂ ಉಗ್ರರ ವಿರುದ್ಧದ ಹೋರಾಟಕ್ಕೆ ಪ್ರತಿದಾಳಿಯನ್ನ ಪಾಕಿಸ್ತಾನ ಸೇನಾಪಡೆ ಮೂಲಕ ನೀಡ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನ ಸೇನೆಗೂ ಪಾಕಿಸ್ತಾನ ಸರ್ಕಾರಕ್ಕೂ ಉಗ್ರವಾದಕ್ಕೂ ಸಂಬಂಧ ಇದೆ. ಇದೆಲ್ಲವೂ ಕೂಡ ಇಂಟರ್ಲಿಂಕ್ಡ್ ಅನ್ನೋದನ್ನ ಭಾರತ ಬಹಳ ಸ್ಪಷ್ಟವಾಗಿ ಜಾಗತಿಕ ಮಟ್ಟದಲ್ಲಿ ಇದನ್ನ ಬಿಂಬಿಸುವಲ್ಲಿ ಯಶಸ್ವಿ ಆಗ್ತಾ ಇದೆ. ಆದರೂ IMF, ವರ್ಲ್ಡ್ ಬ್ಯಾಂಕ್ ನಿರಂತರವಾಗಿ ಪಾಕಿಸ್ತಾನಕ್ಕೆ ಸಾಲ ಕೊಡೋ ಪ್ರಕ್ರಿಯೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇಂಡಿಯಾ ಪಾಕ್ ಗಡಿಯಲ್ಲಿ ಮುಂದುವರೆದಿದೆ ಭಾರಿ ಪ್ರಮಾಣದ ಫೈರಿಂಗ್. BSF ಮತ್ತು ಪಾಕ್ ರೇಂಜರ್ಗಳ ನಡುವೆ ಕಾದಾಟ ಮುಂದುವರೆದಿದೆ. ಪಾಕ್ ರೇಂಜರ್ಗಳಿಗೆ ಪ್ರತ್ಯುತ್ತರವನ್ನ ನೀಡಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಗಡಿ ಭಾಗದಲ್ಲಿ ಭಾರೀ ಸ್ಫೋಟದ ಸದ್ದು. ವೀಕ್ಷಕರೇ, ಮೊನ್ನೆಗೂ ನಿನ್ನೆಗೂ ಇವತ್ತಿಗೂ ವ್ಯತ್ಯಾಸ ಗಮನಿಸಿ. ಮೊನ್ನೆ ರಾತ್ರಿ ನಡೆದ ದಾಳಿ ತಡರಾತ್ರಿ ವೇಳೆಗೇನೆ ನಿಂತು ಹೋಗಿತ್ತು ಪಾಕಿಸ್ತಾನದ ಕಡೆಯಿಂದ ಆದ ದಾಳಿ. ಆದರೆ ನಿನ್ನೆ ರಾತ್ರಿ ಪ್ರಾರಂಭವಾದ ಈ ದಾಳಿ ಇವತ್ತು ಬೆಳಗ್ಗೆ ಕೂಡ ಮುಂದುವರೆದಿದೆ. ಈ ಸಂದರ್ಭದಲ್ಲೂ ಕೂಡ ನಾವು ಮಾತನಾಡ್ತಾ ಇರುವ ಈ ಸಂದರ್ಭದಲ್ಲೂ ಕೂಡ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಹಾಗೆ ಪಾಕಿಸ್ತಾನದ ಅಟ್ಯಾಕ್, ಭಾರತದ ರಿಯಾಕ್ಷನ್ ಎರಡೂ ಕೂಡ ಮುಂದುವರೆದಿದೆ. ಪಾಕ್ ರೇಂಜರ್ಗಳು ಹಾಗೆ BSF ಯೋಧರ ನಡುವೆ ಇದೀಗ ಕಾಳಗ. ಗಡಿ ಭಾಗದಲ್ಲಿ ಇದೀಗ ಭಾರಿ ಸ್ಫೋಟದ ಸದ್ದು ಕೇಳೋಕೆ ಸಿಕ್ಕಿದೆ. RSಪುರದ ಗಡಿ ಭಾಗದಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ ಅನ್ನೋ ಮಾಹಿತಿ. ಸರಿಯಾಗಿ ಯುದ್ಧ ಅನ್ನೋದು ಪ್ರಾರಂಭ ಆದರೆ ಭಾರತ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಆಕ್ರಮಣಕ್ಕೆ ಮುಂದಾದ್ರೆ ಪಾಕಿಸ್ತಾನ ಹೆಚ್ಚಿಗೆ ಸಮಯ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಾರತ ಬಹಳ ಅಳೆದು ತೂಗಿ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ವಿ ಆರ್ ಸ್ಟಿಲ್ ನಾಟ್ ಆನ್ ಅಟ್ಯಾಕ್ ಮೋಡ್. ಭಾರತ ಈಗಲೂ ಕೂಡ ಪ್ರತಿದಾಳಿ ನಡೆಸ್ತಾ ಇರೋದು, ದಾಳಿ ನಡೆಸಲಿಕ್ಕೆ ಮುಂದಾಗಿಲ್ಲ. ಪಾಕಿಸ್ತಾನ ತೋರಿದ ಒಂದೊಂದೇ ಹೆಜ್ಜೆಗೆ ಭಾರತ ಪ್ರತಿ ಉತ್ತರವನ್ನ ನೀಡ್ತಿದೆಯೇ ಹೊರತು ಭಾರತ ತಾನಾಗಿಯೇ ಹೋಗಿ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆಯುವ ಕೆಲಸವನ್ನ ಮಾಡ್ತಾ ಇಲ್ಲ. ಪಾಕಿಸ್ತಾನದಿಂದ ಆಗ್ತಾ ಇರುವ ದಾಳಿಗೆ ಪ್ರತಿ ದಾಳಿ ಕೂಡ ಮುಂದುವರೆದಿದೆ. ಜಮ್ಮು ಗಡಿಯಲ್ಲಿ ಪಾಕ್ ರೇಂಜರ್ ಪೋಸ್ಟ್ ಉಡಿಸಾಗಿದೆ. BSF ಯೋಧರಿಂದ ಪಾಕ್ ರೇಂಜರ್ ಪೋಸ್ಟ್ ಅನ್ನ ಧ್ವಂಸಗೊಳಿಸಲಾಗಿದೆ. ಅಪ್ರಚೋದಿತವಾಗಿ BSF ಪೋಸ್ಟ್ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಯಿತು ಪಾಕಿಸ್ತಾನ. ಈ ಸಂದರ್ಭದಲ್ಲಿ ಅದಕ್ಕೆ ಪ್ರತೀಕಾರವಾಗಿ BSF ಯೋಧರಿಂದ ಪಾಕ್ ರೇಂಜರ್ ಪೋಸ್ಟ್ ಅನ್ನೇ ಒಡಿಸ್ ಮಾಡಲಾಗಿದೆ. ಐ ಟು ಐ ಅಂತ ಕರೀತಾರೆ. ಒಂದು ಗುಂಡಿಗೆ ಮತ್ತೊಂದು ಗುಂಡಿನಿಂದಲೇ ಉತ್ತರ. ಕಾದು ನೋಡುವ ಕೆಲಸವೇ ಇಲ್ಲ. ನೀವು ಹೊಡಿತೀರಾ, ನಾವು ವಾಪಸ್ ಹೊಡಿತೀವಿ. ನೀವು ಒಂದು ಗುಂಡನ್ನು ಹಾರಿಸ್ತೀರಿ, ನಾವು 4 ಗುಂಡನ್ನ ಉತ್ತರವಾಗಿ ವಾಪಸ್ ಹಾರಿಸ್ತೀವಿ. ಈ ರೀತಿಯಲ್ಲಿದೆ ಸದ್ಯಕ್ಕೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಚಿತ್ರಣ. ಭಾರತದ ಪ್ರತಿ ದಾಳಿಗೆ
ಇದೀಗ ಪಾಕ್ನ ರೇಂಜರ್ ಪೋಸ್ಟ್ ಪುಡಿ ಪುಡಿಯಾಗಿದೆ. ನಿನ್ನೆ ರಾತ್ರಿಯಿಂದಲೂ ಸತತವಾಗಿ ರಿಪಬ್ಲಿಕ್ ಕನ್ನಡದ ಕವರೇಜ್ನ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ಪ್ರತಿ ದಾಳಿಯ ಪ್ರಖರತೆ ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಕ್ಸಾಕ್ಟ್ಲಿ ಯಾವ ರೀತಿಯಾದ ದಾಳಿ ಪಾಕಿಸ್ತಾನದ ಕಡೆಯಿಂದ ಆಗಿದೆ, ಹಾಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಯಾವ ರೀತಿಯಾದ ಕ್ರಮಕ್ಕೆ ಮುಂದಾಗಿದೆ ಅನ್ನೋದನ್ನ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಸಿಕ್ಕ ಕೆಲ ವೆರಿಫೈಡ್ ವಿಡಿಯೋಗಳು, ನೀವೀಗ ಗಮನಿಸ್ತಾ ಇರೋ ವಿಡಿಯೋಗಳು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಕ್ಸ್ಕ್ಲೂಸಿವ್. ಹಾಗೆ ಇದನ್ನ ಪರಾಮರ್ಶಿಸಿ ಸ್ಥಳ ಹಾಗೆ ಈ ಘಟನೆ ಆದ ಸಂದರ್ಭ ಇದೆಲ್ಲವನ್ನ ಪರಾಮರ್ಶಿಸಿಯೇ ವೆರಿಫೈಡ್ ವಿಡಿಯೋಗಳನ್ನು ಮಾತ್ರ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಪ್ರಸಾರ ಮಾಡ್ತಾ ಇದೆ. ಪಂಜಾಬ್ನ ಸಿರ್ಸಾದಲ್ಲಿ ಕ್ಷಿಪಣಿಯ ಅವಶೇಷ ಪತ್ತೆಯಾಗಿದೆ. ನಿನ್ನೆ ಕೂಡ ಪಂಜಾಬ್ನ ಭಾಗದಲ್ಲಿ ಪಾಕಿಸ್ತಾನದಿಂದ ಹಾರಿಸಲಾಗಿದ್ದ ಚೀನಾ ನಿರ್ಮಿತ PL-15 ಅದರ ಅವಶೇಷಗಳು ಪತ್ತೆಯಾಗಿತ್ತು. ಇದೀಗ ಪಂಜಾಬ್ನ ಸಿರ್ಸಾ ಭಾಗದಲ್ಲಿ ಮತ್ತೊಂದು ಕ್ಷಿಪಣಿ ಅದರ ಅವಶೇಷಗಳು ಪತ್ತೆಯಾಗಿದೆ. ವೀಕ್ಷಕರೇ ಗಮನಿಸಿ, ಇಲ್ಲಿವರೆಗೂ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನ ನಡೆಸಿಲ್ಲ. ಪಾಕಿಸ್ತಾನದ ಕೆಲ ಸೇನಾ ನೆಲೆಗಳು, ಏರ್ ಬೇಸ್ಗಳು ಇದನ್ನ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನ ನಡೆಸ್ತಾ ಇದೆ. ಆದ್ರೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿರೋದೇ ಭಾರತೀಯರ ಮೇಲೆ, ಭಾರತದ ನಾಗರಿಕರ ಮೇಲೆ. ಅದರ ಜೊತೆಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಗುರುದ್ವಾರ, ದೇವಸ್ಥಾನ, ಚರ್ಚ್ಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ನಡೆಸ್ತಾ ಇದೆ. ಇದು ಈ ಡಿಫರೆನ್ಸ್. ಪಾಕಿಸ್ತಾನಕ್ಕೆ ಉಗ್ರರನ್ನ ಪೋಷಣೆ ಮಾಡಲಿಕ್ಕೆ, ಈ ರೀತಿ ಕುತಂತ್ರ ಬುದ್ಧಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಸಹಾಯ ಮಾಡ್ತಿರೋ ಜಾಗತಿಕ ಮಟ್ಟದ ಕೆಲ ಆರ್ಥಿಕ ವ್ಯವಸ್ಥೆಗಳು ಗಮನಿಸಬೇಕಾಗಿರುವ ವ್ಯತ್ಯಾಸ ಇದೆ. ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. ಅದು ಯಾಕೆ? ಭಾರತ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ನೆಲೆಯನ್ನ ಧ್ವಂಸಗೊಳಿಸಿದ್ದಕ್ಕೆ ಪಾಕಿಸ್ತಾನ ತನ್ನ ಸೇನಾ ಪಡೆಯನ್ನ ಬಳಸಿಕೊಂಡು ಉತ್ತರವನ್ನ ನೀಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನದಿಂದ ಹಾರಿ ಬಂದ ಕ್ಷಿಪಣಿಯನ್ನ ಭಾರತೀಯರು ಶವ ಸಾಗಿಸಿದ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ. ಡೆಡ್ ಬಾಡಿ ಎತ್ಕೊಂಡು ಹೋದಂಗೆ ಎತ್ಕೊಂಡು ಹೋಗ್ತಿದ್ದಾರೆ. ನನ್ನ ಕಲೀಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಫಸ್ಟ್ ಆಫ್ ಆಲ್ ಅಭಿಷೇಕ್ ಹಾಗೆ ರಂಜಿತ್, ಹ್ಯಾಟ್ಸ್ ಆಫ್ ಟು ಯು. ಸತತವಾಗಿ 3ನೇ ದಿನ ಅಹೋರಾತ್ರಿ ಜಾಗರಣೆ, ಅಹೋರಾತ್ರಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಬಂದಿದ್ದೀರಿ. ನೆನೆ ಇಡೀ ರಾತ್ರಿ ಜಮ್ಮು ಕಾಶ್ಮೀರ ಭಾಗದಲ್ಲಿ ಆದಂತಹ ಪಾಕಿಸ್ತಾನದ ದಾಳಿ ಹಾಗೆ ಭಾರತದ ಪ್ರತಿ ದಾಳಿಯ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ಹಂಚಿಕೊಂಡಿದೆ. ಇವತ್ತು ಬೆಳಗ್ಗೆ ಕೂಡ ಅಭಿಷೇಕ್ ನಮಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗೇ ಇದೆ, ದಾಳಿ ಕೂಡ ಮುಂದುವರೆದಿದೆ ಅಂತ ಹೇಳಿ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಸ್ಮಿತಾ, ಖಂಡಿತವಾಗಿಯೂ ಪಾಕಿಸ್ತಾನ ತನ್ನ ನಾಯಿ ಬುದ್ಧಿಯನ್ನ ಮುಂದುವರಿಸಿಕೊಂಡು ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ದೇಶದ ರಕ್ಷಣೆ ಮಾಡ್ತಿರುವಂಥ ಯೋಧರ ಪರವಾಗಿ ನಿಂತ ನಾವು ಕೂಡ ಅವರ ಕೆಲಸವನ್ನ ಮೆಚ್ಚಬೇಕು. ಅದರ ಜೊತೆಗೆ ನಮ್ಮ ಭದ್ರತೆಯನ್ನು ಕೂಡ ಅವರು ನೋಡ್ಕೊಳ್ತಾ ಇರೋದ್ರಿಂದ ಅವರಿಗೆ ಖಂಡಿತವಾಗಿಯೂ ನಾವು ದೊಡ್ಡ ಸಲಾಮನ್ನ ಹೇಳಬೇಕು. ಮೊದಲನೇದು. ಎರಡನೇದು, LOC ಬಳಿ ಅನೇಕ ಜಾಗಗಳಲ್ಲಿ ಅವರ ಈ ನರಿ ಬುದ್ಧಿ ಅಂತ ಏನು ಹೇಳ್ತೇವೆ, ಸಾಮಾನ್ಯ ನಾಗರಿಕರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನ ಮುಂದುವರಿಸಿದೆ ಪಾಕಿಸ್ತಾನ. ನಾವು ಎಲ್ಲೆಲ್ಲಿ ಹೋಗಿ ವರದಿಯನ್ನ ಪ್ರತ್ಯಕ್ಷವಾಗಿ ಮಾಡಿ ಬಂದಿದ್ದೇವೆ. ನಾವು ಬಂದ ಕೆಲವೇ ಗಂಟೆಗಳ ನಂತರ ಅಲ್ಲಿ ಶೆಲ್ಲಿಂಗ್ ನಡೆದಿರುವಂಥದ್ದು, ಅಲ್ಲಿರುವಂಥ ಜನರು ಗಾಯಾಳುಗಳಾಗಿದ್ದಾರೆ, ಒಬ್ಬ ವ್ಯಕ್ತಿ ಮೃತರಾಗಿರುವಂಥ ಮಾಹಿತಿ ಬಂದಿದೆ. ಅದೇ ಪ್ರದೇಶದಲ್ಲಿ ನಿಂತು ನಾವು ವರದಿಯನ್ನ ಮಾಡಿದ್ದೇವೆ. ಅಲ್ಲಿ ಆ ವಿಚಾರವನ್ನ ಕೇಳಿದಾಗ ಖಂಡಿತವಾಗಿಯೂ ಕೂಡ ನಮಗೂ ಆತಂಕ ಆಗುತ್ತೆ, ನಮಗೂ ಕೂಡ ಭಯ ಆಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಜಮ್ಮು ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿತ್ತು. ಭಾರತೀಯ ಸೇನೆಯ ಎಲ್ಲ ಟೆಕ್ನಾಲಜಿ ಮೇಲೆ ಎಲ್ರಿಗೂ ನಂಬಿಕೆ ಇದೆ. ಆದ್ರೆ ಶ್ರೀನಗರದ ಏರ್ಪೋರ್ಟ್ ಆಗಿರ್ಬೋದು, ದೇಶದ
26 ಏರ್ಪೋರ್ಟ್ಗಳಲ್ಲಿ ಈ ಸದ್ಯದ ಮಟ್ಟಿಗೆ ಹೈ ಅಲರ್ಟ್ ಇರುವಂಥದ್ದು. ನಾವಿರುವಂಥ ಸ್ಥಳ ತಲುಪಿ 12 ದಿನಗಳಾಗಿದೆ. ಇಲ್ಲಿಯವರೆಗೂ ಕೂಡ ಸಣ್ಣ ಪುಟ್ಟ ಸೈರನ್ಗಳು ಕೇಳಿರ್ಬೋದು, ಆದರೆ ಆರ್ಮಿ ವಾಹನಗಳ ಓಡಾಟ ಕೇಳಿರ್ಬೋದು, ಒಂದಿಷ್ಟು ಏರ್ಕ್ರಾಫ್ಟ್ಗಳ ಜೆಟ್ಗಳ ಸದ್ದನ್ನ ಕೇಳಿರ್ಬೋದು. ಇವತ್ತು ಬೆಳಿಗ್ಗೆ ರಂಜಿತ್ ಹಾಗೂ ನಾನು ಲೈವಲ್ಲಿ ನಿಂತಾಗ 6 ಬ್ಲಾಸ್ಟ್ಗಳ ಸದ್ದು ಕೇಳಿ ಬಂದಿತ್ತು. ಇದೇ ಮೊದಲನೇ ಬಾರಿಗೆ ಶ್ರೀನಗರದಲ್ಲಿ ಇಂತಹ ಸದ್ದು ಕೇಳಿ ಬಂದಿದೆ ಅಂತ ಇವತ್ತು ನಾವು ಉಳ್ಕೊಂಡಿರುವಂಥ ಸ್ಥಳದ ಮಾಲೀಕರು 76 ವರ್ಷದ ಹಿರಿಯ ವ್ಯಕ್ತಿ ಹೇಳಿರುವಂಥದ್ದು ಖಂಡಿತವಾಗಿಯೂ ನಡುಕವನ್ನು ಹುಟ್ಟಿಸುತ್ತೆ. ಇಡೀ ನಗರಕ್ಕೆ ನಗರ, ಇದು ಹೈವೇ ಅಲ್ಲ, ನಗರದ ಒಂದು ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಇರಬೇಕಾದಂಥ ಟ್ರಾಫಿಕ್ ಜಾಮ್ ಈ ಸದ್ಯದ ಮಟ್ಟಿಗೆ ಸಮಯ 9ರಿಂದ 9:15 ಒಳಗಡೆ ಇದ್ದೇವೆ, 9:48 ಆಗಿರುವಂಥದ್ದು. ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿಯನ್ನು ನಾವಿಲ್ಲಿಗೆ ಬಂದಾಗಿಂದ ನಾವು ನೋಡಿರುವಂಥದ್ದು. ಆದರೆ ಇವತ್ತಿನ ಚಿತ್ರಣ ಸಂಪೂರ್ಣವಾಗಿ ಭಿನ್ನವಾಗಿರುವಂಥದ್ದು. ಖಂಡಿತ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಎಸೆನ್ಷಿಯಲ್ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಅಂದರೆ ಎಸ್ಮಾ ಅಂತ ಏನು ಕರಿತೀವಿ, ಅಂತಹ ಕೆಲಸಗಳಿಗೆ ಹೋಗಬೇಕಾದಂಥ ವ್ಯಕ್ತಿಗಳು ಮಾತ್ರ ಇವತ್ತು ಇಂತಹ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಒಂದೇ ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಅನೇಕ ಮಾದರಿಗಳಲ್ಲಿ ಅನೇಕ ವಲಯಗಳಲ್ಲಿ ಕೆಲಸ ಮಾಡ್ತಿರುವಂಥ ಓದ್ತಿರುವಂಥ ವಿದ್ಯಾರ್ಥಿಗಳು, ಪೋಷಕರು ಯಾರು ಕೂಡ ರೈಟ್. ನನ್ನ ಕಲೀಗ್ ಅಭಿಷೇಕ್ ಮಾಹಿತಿಯನ್ನ ನೀಡ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿರ್ಸಾ ಭಾಗದಲ್ಲಿ ಬಿದ್ದಿದ್ದ ಪಾಕಿಸ್ತಾನದ ಕ್ಷಿಪಣಿಯನ್ನ ಅಲ್ಲಿನ ಜನ ಹೊತ್ತೊಯ್ತಾ ಇದ್ದಾರೆ. ಪಾಕಿಸ್ತಾನ ದಾಳಿ ನಡೆಸಿದಾಗ ಜನ ಭಯಭೀತರಾಗಬೇಕಾಗಿತ್ತು, ಆದ್ರೆ ಭಾರತೀಯ ಸೇನಾಪಡೆ ಮೇಲಿರುವ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅನ್ನೋದು ಅಲ್ಲಿನ ಜನರ ಮುಖಭಾವದಲ್ಲೇ ಅರ್ಥ ಆಗ್ತಾ ಇದೆ. ಪಾಕಿಸ್ತಾನ ಹಿಂಗೆ ದಾಳಿ ಎಷ್ಟಾದ್ರೂ ನಡೆಸಲಿ, ಅದನ್ನ ಉಡೀಸ್ ಮಾಡುವಲ್ಲಿ ಭಾರತೀಯ ಸೇನಾಪಡೆ ಯಶಸ್ವಿ ಆಗುತ್ತೆ ಅನ್ನೋ ಭರವಸೆ ಭಾರತದ ನಾಗರಿಕರ. ಪಾಕಿಸ್ತಾನದ ಸಿಯಾಲ್ಕೋಟ್ಗೆ ನುಗ್ಗಿ ಹೊಡೆದಿದೆ ಭಾರತ. ಉಗ್ರರ ಲಾಂಚ್ ಪ್ಯಾಡ್ ಅನ್ನ ಧ್ವಂಸಗೊಳಿಸಿದೆ ಭಾರತೀಯ ಸೇನಾಪಡೆ. ಸಿಯಾಲ್ಕೋಟ್ನ ಲೂನಿ ಎಂಬಲ್ಲಿ ಭಾರತ ದಾಳಿಯನ್ನ ನಡೆಸಿದೆ. ಸಿಯಾಲ್ಕೋಟ್ನ ಒಳಗೆ ನುಗ್ಗಿ ದಾಳಿಯನ್ನ ಮಾಡಲಾಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.